ಟೈಮ್ ಮೇಡಮ್ಗೆ ಕೇಳೋಣ. ಮೇಡಮ್ ಟೈಮ್ ಹೇಳಿ. 10:30 ಸರ್. 10:30. 10:20. ಓಕೆ, ಈಗ 4th ಲೈವ್ ಬರ್ತಾ ಇದೀವಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ನೋಡಿ. ಥರ್ಡ್ ಅಲ್ಲಿ ಕನ್ಕ್ಲೂಷನ್ ಇದೆ, ಮತ್ತೆ 4th ಅಲ್ಲೂ ಕನ್ಕ್ಲೂಷನ್ ಬರುತ್ತೆ. ಮೇಡಮ್ ಫೈನಲಿ ಡಿಸ್ಕಷನ್ ಅಲ್ಲಿ ವೇ ಆಫ್ ಟಾಕಿಂಗ್ ಕಲಿತೆ ಸರ್. ಅದಾದ್ಮೇಲೆ ಪೇಷನ್ಸ್ ಎಷ್ಟಿರಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು. ಮತ್ತು ಇನ್ನೊಂದೇನಂತಂದರೆ ಎಲ್ಲರ ಹತ್ರನೂ ಆರ್ಗ್ಯೂ ಮಾಡೋಕ್ಕಾಗಲ್ಲ ಸರ್. ಫ್ರೆಂಡ್ಸ್ ಹತ್ರ ಜಗಳ ಆಡ್ಬೋದು, ಬಟ್ ನೀವು ಹೆಂಗಿದ್ದೀರಾ ನಿಮಗೆ ಎಷ್ಟು ರೆಸ್ಪೆಕ್ಟ್ ಮಾಡಿ ಮಾತಾಡಬೇಕು. ಅವ್ರವ್ರ ಪೊಸಿಷನ್, ನಾವು ಯಾರು ಮುಂದೆ ಮಾತಾಡ್ತಾ ಇದ್ದೀವಿ ಅಂತ ತಲೆಯಲ್ಲಿ ಇಟ್ಕೊಂಡು ಕೂಡ ಮಾತಾಡಬೇಕಾಗುತ್ತೆ. ಯಾಕೆ ಇವಾಗ ನಮ್ಮ ಅಪ್ಪ ಜೊತೆ ಮಾತಾಡಿದಾಗ ನಮ್ಮ ಅಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಜೊತೆ ಮಾತಾಡೋ ಥರ ನನ್ನ ಫ್ರೆಂಡ್ಸ್ ಜೊತೆ ಏನೇನು ಮಾತಾಡ್ತೀವಿ ಸರ್, ನಮ್ಮ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಇವಾಗ ನನ್ನ ಫ್ರೆಂಡ್ಸ್ ಹತ್ರ ನಾನು ಏನು ಬೈದಾಡ್ತೀನಿ, ಹೊಡೆದಾಡ್ತೀನಿ, ನನ್ನ ಪರ್ಸ್ನಲ್ ವಿಷಯ ಎಲ್ಲ ಶೇರ್ ಮಾಡ್ತೀನಿ. ಆ ಥರ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ, ಆ ಥರ ನಮ್ಮ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಎದುರುಗಡೆ ಯಾರಿದ್ದಾರೆ, ನಾನು ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತಾ ಅಂತ? ಪರ್ಸ್ನಲ್ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗ್ತಿದೆ ಅಂತಂದರೆ ಬರೀ ಅಲ್ಲ, ನಂದು ಒಬ್ರದೇ ಪರ್ಸ್ನಲ್ಲು. ಇನ್ನು ಪ್ರೊಫೆಷ್ನಲ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನನ್ನ ಬಿಹೇವಿಯರ್, ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನನ್ನ ಸುತ್ತಮುತ್ತ ಇರೋ 10 ಜನ ಆದರೂ ನೋಡೇ ನೋಡ್ತಾರೆ. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಅಭಿಪ್ರಾಯ? ಸರ್, ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಬಟ್ ಯಾವ ಸಿಚುವೇಶನಲ್ಲಿ ನನಗೆ ಗೊತ್ತು ನಾನು ಮಾತಾಡ್ತೀನಿ ಅನ್ನೋದಲ್ಲ ಸರ್. ಮಾತಾಡಿ ತೋರಿಸ್ಬೇಕು. ನನಗೆ ಗೊತ್ತು ನಾನು ಮಾತಾಡ್ಕೊತೀನಿ ಆಮೇಲೆ ಅನ್ನೋದೆಲ್ಲ. ಮತ್ತು ಎಲ್ಲ ಟೈಮಲ್ಲೂ ಜೋರಾಗಿ ಮಾತಾಡೋಕ್ಕಾಗಲ್ಲ. ಇವಾಗ ಎಲ್ಲ ಟೈಮಲ್ಲೂ ನಾನು ಹಿಂಗೆ ಮಾತಾಡೋಕ್ಕಾಗಲ್ಲ. ನೀವೇನಾದರೂ ಅಂತ ನೀವು ಕೋಪ ಮಾಡ್ಕೊಂಡ್ರೆ ಅಂತ ನಾನು ಆರ್ಗ್ಯೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಫ್ರೆಂಡ್ಸ್ ಹತ್ರ ನಾನು ಹಿಂಗೆ ಮಾತಾಡಲ್ಲ. ನಮ್ಮ ಅಕ್ಕ ಹತ್ರನೇ ನಾನು ಒಂಥರ ಮಾತಾಡ್ತೀನಿ, ನಿಮ್ಮ ಹತ್ರನೇ ಒಂಥರ ಮಾತಾಡ್ತೀನಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಲೈಫ್ ಬಂದಾಗ ಅದರದೇ ಆದಂಥದ್ದು ಒಂದು ಚೌಕಟ್ಟು ಇರುತ್ತೆ. ಆ ಚೌಕಟ್ಟಿಗೆ ನಾವು ಅಡ್ಜಸ್ಟ್ ಆಗ್ಬೇಕಾ, ಇಲ್ಲ ನಾನು ಇರೋದೇ ಹೀಗೆ ಅಂತ? ನಾನು ಇರೋದೇ ಈಗ ಅಂತಂದರೆ ನೀನು ಹೇಗಿದೆಯಾ ನಿಮ್ಮ ಮನೇಲಿ ಇರೋ ಬಿಸ್ನೆಸ್ ಲೈಫಲ್ಲ ಅಂತ ಹೇಳ್ತಾರೆ. ನಾನು ಏನಕ್ಕೆ ಈ ಕ್ಲಾಸ್ ಮಾಡಿದೆ ಅಂತ ಅಂದರೆ, ನನಗೆ ನಾನು ತುಂಬ ಅಗ್ರೆಸಿವ್ ಆಗಿದೆ. ಸೊ ಸಮ್ಟೈಮ್ ನಾನು ಕ್ಲೈಂಟ್ಗೆ ಹೇಳಬೇಕಾದ್ರೆ ಏನೋ ಪೇಮೆಂಟ್ ವಿಷಯದಲ್ಲಾಗಲಿ, ಇಲ್ಲ ಮಾತಾಡೋದ್ರಲ್ಲಾಗಲಿ, ನಾನು ಎಷ್ಟೋ ಈವೆಂಟ್ ಮಾಡಿದ್ದೀನಿ. ನಿಮ್ಗೇನು ಗೊತ್ತು ಅಷ್ಟೆಲ್ಲ ಈವೆಂಟ್ ಮಾಡಿದ್ದೀನಿ. ನೀವು ಆರಾಮಾಗಿ ಕೊಟ್ಟಿದ್ದೀರಾ, ಮಾಡ್ತೀನಿ. ಅವ್ರು ಒಂದೇ ಮಾತು ಹೇಳಿದ್ರು, ನೀನು ಮಾತಾಡೋ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅವರು. ಅವತ್ತೇ ಸ್ಟಾಪ್. ವೇ ಆಫ್ ಟಾಕಿಂಗ್ ಫುಲ್ ಕಂಪ್ಲೀಟ್ ಚೇಂಜ್. ಅದಾದಮೇಲೆ ನೆಕ್ಸ್ಟು ನಾವು ಸಮ್ಟೈಮ್ ಪ್ರೆಸೆಂಟೇಷನ್ ಪ್ರಾಪರಾಗಿ ಕೊಟ್ಟಿರ್ತೀವಿ, ಆ್ಯಕ್ಷನ್ ಮಾಡೋ ಟೈಮಲ್ಲಿ ರೈಸ್ ಆಗಬೇಕು. ಅದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ತಾಳ್ಮೆ ಎಷ್ಟು ಮುಖ್ಯ ಆಗುತ್ತೆ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಅಂತ ನಿಮ್ಮ ಪ್ರಕಾರ, ನಿಮ್ಮ ಏಜ್ಗೆ? ಸರ್, ಇವಾಗಿನ ಸಿಚುವೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಲಾಸ್ಟ್ ಲೈವಲ್ಲೂ ಕೂಡ ಅದೇ ಹೇಳಿದ್ದೀನಿ, ಇವಾಗೂ ಅದೇ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಅವರು ತಾಳ್ಮೆಯಿಂದ ಮಾತಾಡಿದ್ರೆ, ಇಲ್ಲ ನೀವು ತಾಳ್ಮೆಯಿಂದ ಮಾತಾಡಿದ್ರೆ ಮೇ ಬಿ ಅದು ಬೇಗ ಮುಗ್ದೋಯ್ತೈತೆ. ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ, ನಮಗೂ ಲೇಟ್ ಆಗ್ತಾ ಇರಲಿಲ್ಲ, ಅವ್ರಿಗೂ ಅಷ್ಟೊಂದು ಕೋಪನೂ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವ್ರು ಕ್ವಶನ್ ಕೇಳಾದ್ಮೇಲೆ ಅವ್ರು ಸುಮ್ಮನೆ ಇರಬೇಕಾಗಿತ್ತು, ಇಲ್ಲ ನೀವು ಆನ್ಸರ್ ಮಾಡೋವರೆಗೂ, ಇಲ್ಲ ಅವ್ರ ಕ್ವಶನ್ ಕೇಳೋವರೆಗೂ ನೀವು ಸುಮ್ಮನೆ ಇರಬೇಕಾಗಿತ್ತು. ತಾಳ್ಮೆ ಅನ್ನೋದು ಇಷ್ಟು ಜಾಸ್ತಿನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಒಂದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಕನ್ಕ್ಲೂಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೇಳಿದ್ದೀವಿ, ವೆಯ್ಟ್ ಮಾಡಿ ಅನ್ನೋದಕ್ಕೂ ಅವ್ರು ಇವಾಗ ಕೇಳಿದ ತಕ್ಷಣ ರಾಂಗ್ ಅಂತ ನಾನು ಹೇಳೋದೇ ಇಲ್ಲ, ನಾನು ಜಡ್ಜು ಮಾಡಲ್ಲ. ಬಿಕಾಸ್ ಅವ್ರ ವೇ ಆಫ್ ಟಾಕಿಂಗ್ ಹಂಗಿದೆ. ಇವಾಗ ಅಜಯ್ ಸರ್ ವಾಯ್ಸ್, ಗಟ್ಸ್ ವಾಯ್ಸ್ ಇದೆ ಅವರು. ಯಾವಾಗಲೂ ಅಷ್ಟೇ, ಯಾವ ಲೈವಲ್ಲಿ ಹೋದ್ರೆ ನಾನೇ ಹಿಂದೆಯಿಂದ ಹೇಳ್ತಾ ಇರ್ತೀನಿ, ರೈಸ್ ಮಾಡಿ ಮಾತಾಡಿ ಅಂತ. ಅದು ಬಿಟ್ಟರೆ ತನು ಸರ್ದು ಅಷ್ಟೇ, ವಾಯ್ಸ್ ರೈಸ್ ಇದೆ, ಪಿಚ್ ಬರಬೇಕು. ನಾನೇ ಹೇಳ್ತಾ ಇರ್ತೀನಿ, ರಫು ಎಕ್ಸ್ಪ್ರೆಷನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ, ಕೈ ಏನೋ ಶೇಕ್ ಆ್ಯಕ್ಷನ್ ಮಾಡ್ಕೊಂಡು ಮಾತಾಡಿ. ಪ್ರಸನ್ನ ಸರ್ಗೂ ಹೇಳ್ತಾ ಇರ್ತೀನಿ, ಈ ಕೈಯೆಲ್ಲ ಹಿಂಗೆ ಮುಟ್ತಾ ಇರ್ತಾರೆ, ಮುಟ್ಬೇಡಿ, ಪ್ರೆಸೆಂಟೇಷನ್ ಕೊಡಿ ಚೆನ್ನಾಗಿ. ಮತ್ತು ಉದಯ್ ಸರ್ದು ಅದೇ ಬಾಡಿ ಲ್ಯಾಂಗ್ವೇಜ್, ಅವ್ರು ಎಕ್ಸ್ಪ್ಲೈನ್ ಮಾಡೋದು ರೀತಿ ಚೆನ್ನಾಗಿ ಆಗ್ತಾ ಇದೆ. ಈಗ ಕೈ ಹ್ಯಾಂಡ್ ಶೇಕ್, ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡು, ಇದೆಲ್ಲ ಕುತ್ಕೊಂಡಾಗೂ ನಾನು ಹೇಳ್ತೀನಿ. ಏನು ಹೇಳಿದ್ದೀನಿ ಮೇಡಮ್, ನೀವು ಅಬ್ಸರ್ವ್ ಮಾಡಿದ್ರ? ಹಾಂ, ಹಿಂಗೆ ಕುತ್ಕೊಂಡಿದ್ದು ಹಿಂಗಂತೀನಿ ನಾನು ಲೈವಲ್ಲೇ. ನಿಮ್ಗಳಿಗೆ ಹೇಳಿದ್ದೀನಿ ನಾನು, ಆ ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ಆರ್ಗ್ಯೂ ನನಗಂತೂ ತುಂಬ ಹೆಲ್ತಿ ಆರ್ಗ್ಯೂ ಆಗಿದೆ. ಇದು ಬೇಕು ಮಾರ್ಕೆಟ್ಗೆ. ಆ್ಯಸ್ ಎ ಫೀಮೇಲ್ ನಿಮಗೂ ಬೇಕು. ಎಷ್ಟೊಂದು ಜನಕ್ಕೆ ಇದೆಲ್ಲ ಆಗ್ಬಿಡುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರಲ್ಲ.
ಬಿಸ್ನೆಸ್ ಅಂದ್ರೆ ಇವಾಗ ಒಂದೇ ತರ ಇರಲ್ಲ. ಇವಾಗ ಇಲ್ಲೇ ತಗೊಂಡ್ರೆ ಇವಾಗ ನಾನು ಅಜಯ್ ಸರ್ ಒಂದೇ ತರ ಇಲ್ಲ. ಇವಾಗ ನಾನು ಅಜಯ್ ಸರ್ ಮಾತಾಡಿರ್ತಾರ, ನಾನು ಮಾತಾಡಕ್ಕಾಗಲ್ಲ. ನಾನು ಮಾತಾಡಿರ್ತಾರ, ಅಜಯ್ ಸರ್ ಮಾತಾಡಕ್ಕಾಗಲ್ಲ. ಸೊ ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಬಿಸ್ನೆಸ್ ಅಂದಮೇಲೆ ಒಂದು ಮಾತು, ಒಂದು ಬರೋದು, ಜಗಳ ಅದೆಲ್ಲ ಇದ್ದಿದೆ. ಸೊ ಅದೆಲ್ಲ ತಗೊಂಡು ಏನು ಸೊಲ್ಯೂಷನ್ ಕೊಡ್ಬೇಕು, ಅದಕ್ಕೆ ಏನು ಮಾಡ್ಬೋದು ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲೇ ಸ್ಟಕ್ ಆದರೆ ಕಷ್ಟ ಆಗುತ್ತೆ ಬಿಸ್ನೆಸ್ಸಿಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನನಗೇನೋ ತುಂಬ ಗೊತ್ತಿದೆ, ನಾನು ಹೇಳೋದೇ ಸರಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಿ. ನಿಮ್ಗಾಗಲಿ ನಾನು ಲೈವಲ್ಲಿ ನೋಡ್ತಾ ಇರೋದು ಅಷ್ಟೇ, ನಾನು ಕಲಿಯೋದು ತುಂಬ ಇರುತ್ತೆ. ಒಂದು ಟ್ರೋಲ್ ಮಾಡೋರ್ಗು ಒಂದು ಟೈಟಲ್ಲೂ ನಾನು ಎಷ್ಟೊಂದು ಕಲಿತೀನಿ. ಸೊ ಹಾಗಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇವತ್ತು ಅವರು ಆರ್ಗ್ಯೂ ಮಾಡೋದು ಕಲ್ತಿದ್ದಾರೆ. ಒಂದೊಂದು ಸಲ ನಾವು ಕ್ಲೈಂಟ್ಗೆ ಅವಕಾಶನೇ ಕೊಡೋಕ್ಕಾಗಲ್ಲ, ನಾವು ಹಂಗೆ ಡಿಫೆಂಡ್ ಮಾಡಬೇಕಾಗುತ್ತೆ. ಒಂದೊಂದು ಸಲ ನಾವೇ ಕನ್ವಿನ್ಸ್ ಆಗಬೇಕಾಗುತ್ತೆ, ಒಂದು ಸಲ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಟೈಮ್ ಪೇಮೆಂಟ್ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಪೇಮೆಂಟೇ ಕೊಟ್ಟಿರಲ್ಲ, ಡಿಲೇ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲಿ ನೀವು ಸ್ಮೂತಾಗೇ ಇದ್ದರೆ ಹೆಂಗೆ ಪೇಮೆಂಟ್ ಕಲೆಕ್ಟ್ ಮಾಡ್ತೀರಾ? ಸೊ B2B ವರ್ಕ್ನ ಮಾಡಿರ್ತೀರ, ಅದು ಇಂಪಾರ್ಟೆಂಟ್. ಬಟ್ ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ತಾಳ್ಮೆ ಮುಖ್ಯ. ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ಮಂತ್. ಈಗ ನಾನೇ ಕ್ರಿಯೇಟ್ ಮಾಡಿದ್ದು ಈ ಒಂದು ಮೀಟಿಂಗ್, ಕರೆಕ್ಟಾ? ಆ ಕ್ವಶನ್ನು ನಾನೇ ರೈಸ್ ಮಾಡಿದ್ದು. ಸೊ ಅದಾದಮೇಲೆ ನಾನೇ ಹೇಳಿದ್ದು ನೆಕ್ಸ್ಟ್ ಮಂತ್ ಹೇಳ್ತೀನಿ ಅಂತ. ನೀವು ವೆಯ್ಟ್ ಮಾಡಬೇಕಲ್ಲ, ವೆಯ್ಟ್ ಮಾಡಿದರೆ ನಿಮ್ಗೆ ಕನ್ಕ್ಲೂಷನ್ ಸಿಗೋದು ಅಂತ ನನ್ನ ಅಭಿಪ್ರಾಯ. ನೋ ಪ್ರಾಬ್ಲಮ್, ಇದರಿಂದ ಕಲೀರಿ, ಇನ್ನೂ ಚೆನ್ನಾಗಿ ಕಲೀರಿ. ಸೊ ಇವತ್ತು ನೋಡಿ, ನಾವು ಪಾರ್ಕಿಂಗ್ ಲಾಟಲ್ಲಿ ಎಲ್ಲ ಸೆಟಪ್ ಮಾಡಬೇಕಾಗಿತ್ತು, ನೋಡಿ ಸೆಟಪ್ ಆಗಿಲ್ಲ. ಸೊ ಅಂಥದ್ರಲ್ಲೂ ಆರ್ಗ್ಯೂ ಮಾಡ್ಕೊಂಡೋದ್ರಲ್ಲೂ ಕೂಡ ನಾವು ಇಟ್ಟಿರೋ ಪಾಪ್ಸ್ ಒಳಗಡೆ ಇಟ್ಬಿಡ್ತೀವಿ ಅಂತ. ನಾನು ಎತ್ತಂಗೇ ಇಲ್ಲ ಅಂತ, ಅದು ಹಂಗೇ ಇರಲಿ. ಇವತ್ತು ಬೇಕಾದ್ರೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ಲಿ, ಒಳಗಡೆ ನಾವು ಇರಲ್ಲ. ಸೊ ಇದು ರಿಯಲ್ ಲೈಫಲ್ಲಿ ಲರ್ನಿಂಗ್ ಆಗಬೇಕು. ನಾಳೆ ಬೆಳಿಗ್ಗೆವರೆಗೂ ಹಂಗೆ ಇರುತ್ತೆ. ನಾವು ಒಂದು ಫೋಟೋ ಕೊಡ್ತೀವಿ, ಯಾರಾದರೂ ಬಂದು ಎತ್ಕೊಂಡು ಹೋಗಂಗಿದ್ರೆ ಎತ್ಕೊಂಡು ಹೋಗ್ಬಿಡಿ. ಅಷ್ಟು ಹಾನೆಸ್ಟ್ ಮೇಡಮ್, ಇಷ್ಟೊಂದು ಹಾನೆಸ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸುತ್ತಾ? ಎಲ್ಲ ಟೈಮು ಲೈವ್ ಬರ್ತಿದ್ದೀವಿ. ನೀವೇ ಹೇಳಿದ್ರಿ ಬೇಡ ಸರ್ ಲೈವ್ ಬರೋದು, ಮೈನಸ್ ಆಗಬೇಕು ಇನ್ಸ್ಟಿಟ್ಯೂಟ್ಗೆ. ಸರ್ ಇನ್ನೊಂದೇನು ನೀವೇ ಹೇಳಿದ್ರಲ್ಲ ಸರ್, ನಾನು ಮಾಡ್ತಾ ಇರೋದೆಲ್ಲ ಮೀನ್ಸ್ ಕರೆಕ್ಟು 100% ಆಗಿ ಇದ್ದೀವಿ ನಾನು, ಅದಕ್ಕೆ ಲೈವ್ ಬರ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ ಅಂತ. ಮೇ ಬಿ ಅದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲದಕ್ಕೂ ಲೈವ್ ಬರ್ತೀವಿ. ಇಲ್ಲ ವಿಡಿಯೋ ಮಾಡಿ ನಿಮ್ಗೆ ಏನೇನು ಬೇಕೋ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೋಬೋದು. ಮೇಡಮ್ ನಿಮ್ಗೆ ಅನ್ಸಲ್ವ ನಾವು ಫ್ರಾಡ್ ಮಾಡ್ತೀವಿ? ದುಡ್ಡು ಮಾಡೋಕ್ಕೆ ಮಾಡಿರೋದು, ಕನ್ನಡದ ಹೆಸರು ಹೇಳ್ಕೊಂಡು ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ 16 ವರ್ಷ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಗ್ರೋ ಟುಗೆದರ್, ಟೀಮ್ ವರ್ಕ್ ಅನ್ಕೊಂಡು ಫೇಕ್ ಮಾಡ್ತಾ ಇದ್ದೀನಲ್ವಾ? ಕ್ಲೋಸ್ ಮಾಡೋಣ. ಸುಳ್ಳು ಹೇಳ್ಕೊಂಡು ಬದುಕಿದ್ರೆ ಅವ್ರವ್ರಿಗೆ ಬಿಟ್ಟಿದೆ ಸರ್, ಅವರು ಹೇಗೆ ಇದು ಮಾಡ್ತಾರೆ ಅಂತ. ನೀವು ಗ್ರೋ ಟುಗೆದರ್ ಒಟ್ಟಿಗೆ ಬೆಳೆನ, ಇವಾಗ ನಾವು ಹಂಗೆ ಮಾಡೋಕ್ಕಾಗಲ್ಲ. ನಾವು ಫೈನಾನ್ಷಿಯಲ್ ಫಿಟ್ ಇಲ್ಲ, ನಮ್ಗೇನಂತ ನಾವು ಗ್ರೋ ಆಗಬೇಕು, ನಾನು ಚೆನ್ನಾಗಿ ಆಗ್ಬೇಕನ್ನೋದು ನಮಗಿರುತ್ತೆ. ನನ್ನ ಜೊತೆ ಯಾರ್ಯಾರು ಇರ್ತಾರೆ, ಇವಾಗ ನಮ್ದೇನು ಟೀಮ್ ಇದೆ 4 ಜನದ್ದು, ಅವ್ರದ್ದು ಮಾತ್ರ ನಮಗಿರುತ್ತೆ. ಇವಾಗ ಪಕ್ಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಯ್ತು ಅಂದ್ರೆ, ಇವಾಗ ಪಕ್ಕದಲ್ಲಿ ಒಂದು ಇವೆಂಟ್ ಆಯಿತು ನಾವು ಮಾಡಾದ್ಮೇಲೆ ಅಂತಂದರೆ ನಮಗೊಂದು ಭಯ ಇರುತ್ತೆ, ಅಯ್ಯೋ ಅಲ್ಲಾಯಿತು ಅವ್ರನ್ನೇ ಕಾಂಪೀಟ್ ಮಾಡೋದು ಅನ್ನೋದೇ ನಮಗೆ ಬರೋದು. ನಾವು ಒಟ್ಟಿಗೆ ಬೆಳೆಯೋಣ, ನಮಗೆ ಬರಲ್ಲ ಸರ್, ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಬಂದಿದೆ, ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಇಷ್ಟು ವರ್ಷದಿಂದ. ಅದೇನಾದರೂ ಸುಳ್ಳಾಗಿದ್ರೆ ನಿಮಗೆ ಮಧ್ಯದಲ್ಲೇ ಫ್ಲಾಪ್ ಆಗೋದು ಅಂತ ಅನಿಸುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಚಾನ್ಸೇ ಇಲ್ಲ, ಕ್ಲೋಸ್ ಮಾಡಿಬಿಡ್ತೀವಿ ಇನ್ಸ್ಟಿಟ್ಯೂಟ್ನೆಲ್ಲ. ನಮ್ಮ ಸ್ಟೂಡೆಂಟ್ ಲಾಸ್ಟ್ ಬ್ಯಾಚು ಅಷ್ಟೇ, ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನನಗೆ ನನ್ನ ವಿಷನ್, ನನ್ನ ಸೀನಿಯರ್ಸ್ ಈವೆಂಟ್ ಆರ್ಗನೈಸರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ಅನುಕೂಲ ಆಗಬೇಕು, ವೆನ್ಯೂ ಓನರ್ಸ್ಗೆ ಅನುಕೂಲ ಆಗಬೇಕು. ಯಾರು ಸ್ಕಿಲ್ ನೀಡಿದೆ ಅದು. ಮೇಡಮ್ ಈಗ ಬೇಡ ಮೇಡಮ್, ನೆಕ್ಸ್ಟ್ ಬ್ಯಾಚಿಂದ ಕ್ಲೋಸ್ ಮಾಡ್ಬಿಡೋಣ. ಏನು ಅಡ್ವಾಂಟೇಜ್ ಆಗುತ್ತೆ B.9 ಇವೆಂಟ್ಸ್ ಕ್ಲೋಸ್ ಮಾಡಿದ್ರೆ? ಏನು ಡಿಸ್ಅಡ್ವಾಂಟೇಜ್ ಆಗುತ್ತೆ ನಿಮ್ಮ ಪ್ರಕಾರ, ಎಕ್ಸ್ಪೀರಿಯನ್ಸ್ ಪ್ರಕಾರ? ಸರ್ ಏನು ಅಡ್ವಾಂಟೇಜ್ ಅಂತಂದರೆ, ಇವಾಗ ಏನು ಕಲ್ತ್ಕೋಬೇಕು ಅಂತ ಏನು ಇಂಟ್ರೆಸ್ಟ್ ಇರುತ್ತೆ ಅವ್ರು ಬೇರೆ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ ಅಷ್ಟೇ. ಹೋಗ್ತಾರೆ. ಈ ಪ್ಯಾಟ್ರನ್ ಇರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ ಸರ್, ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೇಗೆ ಸಿಗುತ್ತೆ, ಅದರಲ್ಲಿ ಅವ್ರು ಹೇಗೆ ಕಲ್ತ್ಕೊಂತಾರೆ ಹೇಳೋಕ್ಕಾಗಲ್ಲ ಸರ್. ಅಲ್ಲೂ ಕೂಡ ಬೆಳಿಬೋದು, ಇಲ್ಲೇ ಒಂದೇ ಕಡೆ ಬೆಳಿತೀವಿ ಅಂತ ನಾವೇನು ಹೇಳೋಕ್ಕಾಗಲ್ಲ. 100% ಬೆಳೆದಿರೋರು ಕೂಡ ಇರ್ತಾರೆ. ಕರೆಕ್ಟ್. ಅವ್ರಿಗೆ ಅದೇ ಇಷ್ಟ ಆಗ್ಬೋದು. ಅವ್ರು ಇವಾಗ ತಾಳ್ಮೆ ಇಲ್ದೇವರಿಗೆ ಅವ್ರೇನು ಹೇಳ್ಕೊಡ್ತಾರೆ ಅದೇ ಇಷ್ಟ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವ್ರು ಕೊಡೋ ಸ್ವಲ್ಪ 50% ಇವ್ರದ್ದು ಸ್ಕಿಲ್ ಯೂಸ್ ಮಾಡಿಕೊಂಡು 100% ಗ್ರೋ ಆದರೂ ಆಗ್ಬೋದು ಅವ್ರಿಗೆ. ಕರೆಕ್ಟ್. ನಾನು ಇದೇ
ಕ್ವಶನ್ಗೆ ಆನ್ಸರ್ ಮೇಡಮ್ ಹೇಳಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ಬ್ಯಾಂಗ್ಳೂರಲ್ಲಿ ತುಂಬ ಈವೆಂಟ್ಸ್ಗಳಿದೆ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಯೂಟ್ಯೂಬಲ್ಲಿ ನೀವು ನೋಡ್ಬೋದು. RR ನಗರಲ್ಲಿ ಸೆಲೆಬ್ರೇಟ್ಸ್ ವೆಡ್ಡಿಂಗ್ ಈವೆಂಟ್ಸ್ ಅಂತ ಇದೆ, ನಮ್ಮ ಪೂಜಾ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ಬಿ ಈವೆಂಟ್ಸ್ ಅಂತ ಇದೆ, ಭರತ್ ಸರ್ RR ನಗರದಲ್ಲಿ ಅವರು ಹೇಳ್ಕೊಡ್ತಾರೆ. ಮತ್ತು ನಮ್ಮ ಶರತ್ ಸರ್, ಸುಷ್ಮಾ ಮೇಡಮ್ ಹೇಳ್ಕೊಡ್ತಾರೆ. ಇವಾಲ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಗ್ರೂಪ್ ಇದೆ, ಅಲ್ಲೂ ಕೂಡ ಕಲಿಬೋದು. ಐಡು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಪ್ರಜ್ವಲ್ ಸರ್ ಅದು ಹೇಳ್ಕೊಡ್ತಾರೆ. ಟೀಮ್ ಐ ಅಂತ ಇದೆ, ಅದು ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್, ಅದು ಕೂಡ ಹೇಳ್ಕೊಡುತ್ತೆ. CM ಈವೆಂಟ್ ಅಂತ ಇದೆ, ನಮ್ಮ ಪಲ್ಸರ್ ಸೀನಾ ಸರ್ ಹೇಳ್ಕೊಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕಲೀರಿ, ನಾನೇ ಲೀಡ್ ಕೊಡ್ತಾ ಇರ್ತೀನಿ ಸಮ್ ಟೈಮ್. ನನಗೆ ಉದ್ದೇಶ ಏನು, ನೀವು ಎಲ್ಲಾದ್ರೂ ಕಲೀರಿ, ನೀವು ಗ್ರೋ ಆಗಬೇಕು, ಬೆಳಿಬೇಕು. ನಾವಿರೋದೇ 10 ಜನ ತಗೊಳ್ಳೋದು, ಅದು ಬಿಟ್ಟು ಬೇರೆ ಯಾರೇ ಬಂದರೂ ರೆಫರ್ ಮಾಡ್ತೀವಿ. ನಾನು ಲೈವಲ್ಲೇ ಎಲ್ಲ ಬ್ರ್ಯಾಂಡ್ ಹೆಸರು ಹೇಳಿದ್ವಿ. ನಾವು ಕಾಂಪಿಟೇಟರ್ ಥರ ಥಿಂಕ್ ಮಾಡ್ತಾರೆ, ಎಲ್ಲರೂ ಬೆಳಿಬೇಕು. ನಾವು ಯಾವುದೋ ಒಂದು ಪ್ರಾಡಕ್ಟ್, ಏನೋ ಒಂದು ಐಟಮ್ ಸೇಲ್ ಮಾಡ್ತಾ ಇಲ್ಲ, ನಾವು ಹ್ಯಾಪಿನೆಸ್, ಖುಷಿನ ಸೇಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಲೈವ್ ಕನ್ಕ್ಲೂಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿಕ್ಕಿಲ್ಲ ಅಂದರೂ ನಾವು ಡಿಸ್ಕಷನ್ ಮಾಡೋಣ. ಒಂದೇ ಸರಿ ಸಿಕ್ಕಿಲ್ಲ, ಅರ್ಥ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನೀವು ಈ ಒಂದು ಏಜೆನ್ಸಿಗೆ ನೀವು ವರ್ಕ್ ಕೊಡ್ತೀರಾ ಇಲ್ವಾ? ಕಂಟಿನ್ಯೂ ಮಾಡ್ತೀನಿ ಸರ್. ನಾವು ಸಮ್ ಟೈಮ್ ಏನಾಗುತ್ತೆ, ಡೇಟಾ ನಾವು ಕೊಡೋದಾಗಲಿ, ಶೇರ್ ಮಾಡೋದಾಗಲಿ, ಅದಕ್ಕೆ ನಾನು ಒಂದು ಮೇಲ್ ಕ್ರಿಯೇಟ್ ಆಗಲಿ, ಒಂದು ಪೆನ್ಡ್ರೈವ್ ಯಾಕಿರಬೇಕು, ಪಿನ್ ಪೆನ್ಡ್ರೈವ್ ಯಾಕಿರಬೇಕು, ಮತ್ತು ನೀವು ಹಾರ್ಡ್ ಡಿಸ್ಕ್ ಯಾಕಿರಬೇಕು, ಸ್ಟೋರೇಜ್ ಹೇಗಿರಬೇಕು, ನೀವು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟಲ್ಲಿ ಯಾಕೆ ಸೇವ್ ಮಾಡಬೇಕು, ಇದೆಲ್ಲ ನಾನು ಹೇಳ್ತೀರಾ ಇಲ್ವಾ? ಯಾಕಿವೆ ಮೇಡಮ್ ಇಷ್ಟೆಲ್ಲ ಇಂಪಾರ್ಟೆಂಟ್? ಅದರಿಂದನೇ ಅಲ್ವಾ ಸರ್ ಇಷ್ಟೊಂದು ಲೇಟ್ ಆಗಿದ್ದು. ಅದು ಇಂಪಾರ್ಟೆಂಟ್. ಬಿಕಾಸ್ ಪೆನ್ಡ್ರೈವ್ ನಾವು ಅವತ್ತೇ ತೊಗೊಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬೋದಿತ್ತು, ಅವರು ಪೋಸ್ಟ್ ಮಾಡ್ತಾಯಿದ್ರು. ಅದು ಇಂಪಾರ್ಟೆಂಟ್ ಅದು ಇವಾಗಿಲ್ಲ. ಸೊ ಅದಕ್ಕೆ ಇಷ್ಟೊಂದೆಲ್ಲ ಆಗಿದ್ದು, ಅದಕ್ಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್. ಎಸ್, ಒಂದೊಂದು ಸ್ಮಾಲ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವಾಗ ಡೇಟಾನ ಡಿಲೇ ಆಗಿ ಕೊಟ್ವಿ, ಮತ್ತು ಆರ್ಗ್ಯೂ ಆಗ್ತು, ಮತ್ತು ಇಲ್ಲಿ ಬಜೆಟಲ್ಲಿ ಕನೆಕ್ಟ್ ಆಗಲಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ, ನಾನು ಅವ್ರಿಗೆ ಕನೆಕ್ಟ್ ಮಾಡಿದ ರೀತಿ ಅವ್ರಿಗೆ ಅನಿಸ್ತಿಲ್ಲ. ಮತ್ತು ಕನ್ಕ್ಲೂಷನ್ ಇವಾಗ ನಾವೆಲ್ಲ ಮಾತಾಡಿದಾಗ ಕನ್ಕ್ಲೂಷನ್ ಸಿಕ್ಕಿದೆಯಾ ನಿಮಗೆ? 100% ಕನ್ಕ್ಲೂಷನ್ ಸಿಕ್ಕಿದೆಯಾ? ಹಾಂ, ನಿಮಗೆ ಕನ್ಕ್ಲೂಷನ್ ಸಿಕ್ಕಿದೆಯಾ? ಕೊಡಿ ಮೈಕ್. ನಿಮ್ಗೇನು ಅನ್ನಿಸ್ತಾ ಇದೆ? ಮಾತಾಡ್ತಾ ಇರೋರು ಮಾತಾಡ್ತಾ ಇದ್ದೀರಾ ಈಗ. ಎಸ್, ಏನು ಅನ್ನಿಸ್ತಾ ಇದೆ? ಏನು ಲರ್ನಿಂಗ್ ಆಗ್ತದೆ ಈ ಒಂದು ಲೈವ್ ಡಿಸ್ಕಷನ್? ಸರ್, ವೇ ಆಫ್ ಟಾಕಿಂಗ್. ಹತ್ರ ವೇ ಆಫ್ ಟಾಕಿಂಗ್. ಹಾಂ, ಅದರಿಂದನೇ ಇಷ್ಟು ಲಾಗ್ ಆಯ್ತು. ಅವ್ರ ತಾಳ್ಮೆಯಿಂದ ನೀವು ಮಾತಾಡೋದು ಕೇಳಿಸ್ಕೊಂಡಿದ್ರೆ ನೀವೇನು ಮಾಡ್ತಾಯಿದ್ದೀರಾ ಮುಂದೆ ಅಂತ ಗೊತ್ತಾಗ್ತಿತ್ತು. ಮೇಡಮ್ ಫೈನಲ್ ಏನಾದರೂ ಹೇಳೋದಿದೆಯಾ? ವೈಂಡ್ ಅಪ್ ಮಾಡೋಣ. ಎಸ್, ಕೊಡಿ ಮೇಡಮ್. ಆ್ಯಂಡ್ ಇವಾಗ ಸೇಫಾಗಿ ಹೋಗಿ, ಆ್ಯಂಡ್ ಇನ್ನೊಂದು ಕ್ಯಾಬ್ ಬುಕ್ ಮಾಡೋಣ. ಮತ್ತು ಫುಡ್ ಏನಾದರೂ ಬೇಕು ಅಂತಂದರೆ ಇಲ್ಲೇ ನಾವು ಆರ್ಡ್ರ್ ಮಾಡೋಣ, ಫುಡ್ ತೊಗೊಂಡೋಗಿ. ಮೇಡಮ್ ನೀವು ಕ್ಯಾಬ್ ಬುಕ್ ಮಾಡಿ, ಲೈವ್ ಲೊಕೇಶನ್ ಕಳಿಸಿ. ಎಲ್ಲ ಲೈವ್ ಲೊಕೇಶನ್ ಲೈವಲ್ಲಿ ಇರ್ತಿಲ್ಲ ಪ್ರಾಪರಾಗಿ. ಏನು ಪ್ರೋಸೆಸ್ ನಿಮ್ಮದು? ಡೈಲಿ ಏನು ಮಾಡ್ತೀರಾ? ಬೆಳಗ್ಗೆ ಮನೆ ಬಿಟ್ಟು ಅಂತ ಟೈಮಿಂಗ್ಸ್ ಹಾಕಿ ಲೈವ್ ಲೊಕೇಶನ್ ಹಾಕ್ತೀವಿ. ಇಲ್ಲಿ ಬಂದು ರೀಚ್ಡ್ ಅಂತ ಹಾಕ್ತೀವಿ. ಮತ್ತು ಲಂಚ್ ಬ್ರೇಕ್ ಟೈಮ್ ಕೂಡ ಹಾಕ್ತೀವಿ. ಇವಾಗ ಹೊರಡಬೇಕಾದ್ರೆ ಲಾಗೌಟ್ ಸರ್ ಅಂತ ಹಾಕಿ ಲೈವ್ ಲೊಕೇಶನ್ ಹಾಕ್ತೀವಿ. ಮತ್ತು ಮನೆಗೆ ಹೋದ್ಮೇಲೆ ರೀಚ್ಡ್ ಅಂತ ಹಾಕ್ತೀವಿ. ಏನಕ್ಕೆ ಯೂಸ್ ಆಗುತ್ತೆ ಇದು? ಅದೇ ನಾವೊಂದು ಏನಾದರೂ ಇವೆಂಟ್ ಆರ್ಗನೈಸರ್ ಆದರೆ ಇವಾಗ ಎಲ್ಲದಕ್ಕೂ ಎಲ್ಲ ಕಡೆಯಿಂದ ವೆಂಡರ್ನ ಬುಕ್ ಮಾಡಿಬಿಟ್ಟಿರ್ತೀವಿ. ಎಲ್ಲರಿಗೂ ನಾವು ಒಂದೇ ಸಲ ಕಾಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದ್ಸಲ ಇನ್ಫಾರ್ಮ್ ಆಗಿಬಿಟ್ರೆ ನೀವು ಏನೇನು ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಬರ್ತಾ ಇದ್ದೀರಾ ಅನ್ನೋದನ್ನ ನೀವು ಈ ಥರ ಮೆಸೇಜ್ ಹಾಕ್ಬಿಟ್ರೆ ನಾನು ಒಂದು ಮೆಸೇಜಲ್ಲಿ ಎಲ್ಲರನ್ನ ಕುತ್ಕೊಂಡು ನೋಡ್ಬಿಡ್ಬೋದು. ಸೊ ಅದು ನಮಗೆ ಇವಾಗಿಂದ ಬಂದರೆ ನಾವು ಇನ್ನೊಬ್ರಿಗೆ ಗೈಡ್ ಮಾಡಿ ಆ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತೀವಿ. ಯೂಸ್ ಆಗ್ತಿದೆಯಾ? ಸರ್, ಸಮ್ ಟೈಮ್ ಹಾಕಿಲ್ಲ, 1 or 2 days ಸ್ಟಾರ್ಟಿಂಗ್. ಸೊ ಅದು ಎಲ್ಲಿ ಇಂಪ್ಯಾಕ್ಟ್ ಆಯಿತು? ಮೊನ್ನೆ ಈವೆಂಟಲ್ಲಿ ನಮ್ಮ ಸೀನಿಯರ್ ಲೇಟಾಗಿ ಬಂದರು ಗೊತ್ತಾ? ನಮ್ಮ ಸೀನಿಯರ್ 1 hour ನಮ್ಮ ಸೀನಿಯರ್ಸ್ ಲಾಸ್ಟ್ ಬ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅದೆಲ್ಲ. ಅದೇ ಸರ್, ಅವ್ರು ಹೇಳಿದ್ರೆ ಇವಾಗ ಅವ್ರನ್ನ ಬೇರೆ ಏನಾದರೂ ಪ್ಲಾನ್ ಮಾಡ್ಕೋಬೋದು. ಅವ್ರು ಬರೋವರೆಗೂ, ಅವ್ರು ಬರೋಕ್ಕೆ ಮುಂಚೆ ನಾವು ಏನು ಅವ್ರು ಬರ್ತಾರೆ ಅಂತ ಕಾಯ್ಕೊಂಡಿದ್ರೆ ಅಲ್ಲಿ ನಮ್ಮದು ಕೆಲಸ ಆಗ್ತಾ ಇರಲಿಲ್ಲ. ಅವ್ರು ನಿಮ್ಗೆ ಅಪ್ಡೇಟ್ ಮಾಡಿದ್ದಕ್ಕೆ ನಾವು ಕೆಲಸ ಮಾಡ್ತಾ ಇದ್ವಿ, ಅವ್ರು ಬಂದು ಜಾಯ್ನ್ ಆದರು. ವೆರಿ ಗುಡ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇದೆಲ್ಲ ಸ್ಮಾಲ್ ಥಿಂಗ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನೀಗ ಎಲ್ಲಿಗಾದ್ರೂ ಹೋಗಿದ್ದೀವಿ ಅಂತಂದರೆ ಇನ್ ಕೇಸ್ ಏನಾದರೂ ಸಡನ್ಲಿ ಮಿಡ್ಲಲ್ಲಿ ಏನಾದರೂ ಆದರೆ, ಈಗ ನಮ್ಮ ಮನೇಲಿ ಹೇಳಿಲ್ಲ, ನಿಮ್ಗೆ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೂ ಗೊತ್ತಿರಲ್ಲ, ಮನೇಲೂ ಗೊತ್ತಿರಲ್ಲ.
ಏನಾಯಿತು ಮಿಡ್ಲಲ್ಲಿ ಅಂತ. ಅಟ್ಲೀಸ್ಟ್ ನಾವು ಹಾಕಿದರೆ ಇಂಥ ಜಾಗಕ್ಕೆ ಹೋಗಿದ್ದಾರೆ ಅನ್ನೋದು ಒಂದು ಸೇಫ್ಟಿನೂ ಇರುತ್ತೆ. ಪ್ಲಸ್ ನಾವು ಒಂದು ಸ್ವಲ್ಪ ಲೇಟ್ ಆಗಿತ್ತು ಅಂದರೂ ಇಷ್ಟೊತ್ತಲ್ಲಿ ಬಿಟ್ಟಿದ್ದೀವಿ ಅಂತ ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಎಲ್ಲ ಸ್ಟ್ರಕ್ ಆಗಿದ್ರು ಅದು ಗೊತ್ತಾಗುತ್ತೆ ಸರ್. ಒಂದು ಲೈವ್ ಲೊಕೇಶನ್ ನೋಡ್ತಾ ಇರ್ತೀರ, ಎಲ್ಲಿ ಸ್ಟ್ರಕ್ ಆಗಿದ್ದಾರೆ, ಇಷ್ಟೊತ್ತಲ್ಲಿ ಮೇ ಬಿ ರೀಚ್ ಆಗ್ಬೋದು ಅನ್ನೋ ಥರ ಒಂದು ಸೇಫ್ಟಿ ಮೆಜರ್ ಇದ್ದರೆ ಇದೆ. ಎಸ್, ಇವಾಗ ಯಾರೆಲ್ಲ ಲೈವಿಂದ ಹೋಗಿದ್ದಾರೆ ಅವರು ಕೂಡ ಇವಾಗ ಲೈವ್ ಲೊಕೇಶನ್ ಮತ್ತು ಲಾಗೌಟ್ ಟೈಮ್ ಹಾಕ್ಕೊಳ್ಳಿ. ಮತ್ತು ಅದಾದಮೇಲೆ ಮತ್ತೆ ಮಾರ್ನಿಂಗ್ ಲಾಗಿನ್ ಆಗೋಣ, ಮತ್ತೆ ಡಿಸ್ಕಷನ್ ಮಾಡಿ ಮಾರ್ನಿಂಗ್ ವರ್ಕ್ಸ್ ಏನಿದೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಲೈವು ಎಲ್ಲರೂ ಕನೆಕ್ಟ್ ಆಗಿದ್ದೀರಾ. ಏನಾದರೂ ಡೌಟ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ನಮ್ಮ ಆಫೀಸ್ ಬನ್ನಿ. ನಮ್ಮ ಉಳ್ಳಾಳ್ ಮೇನ್ ರೋಡಲ್ಲಿದೆ, ಮಂಗಳೂರು PU ಕಾಲೇಜ್, ಬ್ಯಾಂಕ್ ಆಫ್ ಇಂಡಿಯಾ ಆಪೋಸಿಟ್ ಇದೆ. ಸ್ಯಾಮ್ಸಂಗ್ ಶೋರೂಮ್ ಏನಿದೆ ಅದು 3rd ಫ್ಲೋರಲ್ಲಿ ನಮ್ಮದು V.9 Events India Institute ಅಂತ ಇದೆ. ಈ ಕಂಪನಿ ಓನರ್ ನಾನೇ ನಿಮ್ಮ ಜೊತೆ ಖುದ್ದಾಗಿ ಮಾತಾಡ್ತೀನಿ. ಆ್ಯಂಡ್ ಏನಾದರೂ ಒಂದು ಫೇಕ್ ರಿಲೇಟೆಡ್ ಏನಾದರೂ ಮತ್ತೊಂದು ಮಿಸ್ಗೈಡ್ ಆಗ್ತಾ ಇದೆ ಅಂತ ಅಂದರೆ ಹೇಳಿ. ನಮ್ಮ ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ಗೆ, ವೆನ್ಯೂ ಓನರ್ಸ್ಗಳಿಗೆ ನಾವು ಮಾಡೋವಂಥ ಇನ್ಸ್ಟಿಟ್ಯೂಟಿಂದ ಏನಾದರೂ ಮಾರ್ಕೆಟ್ಗೆ ತೊಂದರೆ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ, ಮಿಸ್ಗೈಡ್ ಆಗ್ತಾ ಇದೆ ಅಂತ ಅಂದರೆ ಆ ಕ್ಷಣನೇ ಇನ್ಸ್ಟಿಟ್ಯೂಟ್ನ ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಈವೆಂಟ್ಸ್ಗಳನ್ನ ಮಾಡ್ತೀವಿ. ಸೊ ನಮ್ಮ ಉದ್ದೇಶ ಒಂದೇ, ಎಲ್ಲರೂ ಬೆಳಿಬೇಕು, ದುಡ್ಡು ಮಾಡಬೇಕು, ಕಲಿಬೇಕು ಅನ್ನೋದು. ನಮ್ಮ ಡಿಸ್ಕಷನಲ್ಲಿ ನಮ್ಮ ಸ್ಟೂಡೆಂಟ್ಸ್ದು ಯಾರ್ದು ತಪ್ಪಿಲ್ಲ. ಮತ್ತು ನೀವು ಕಮೆಂಟ್ಸಲ್ಲಿ ಮತ್ತು ಅವ್ರೇನಾದರೂ ಮೈಂಡಲ್ಲಿ ಇಷ್ಟು ರೇಗ್ಬಿಟ್ರು, ಅವ್ರು ಮಾತಾಡ್ಬಿಟ್ರು, ಗುರುಗಳಿಗೆ ಇಷ್ಟು ಹೇಳ್ಬಿಟ್ರು, ಅರುಣ್ ಸರ್ ನೀವು ಹಂಗೆ ಮಾತಾಡ್ಬೋದೆ, ಚಾನ್ಸೇ ಇಲ್ಲ. ಎಲ್ಲರೂ ಕೂಡ ಅಷ್ಟೇ. ನಮ್ಮ ಸ್ವಪ್ನ ಮೇಡಮ್ ಮಾತಾಡೋದಾಗಲಿ, ನಮ್ಮ ರಕ್ಷಿತಾ ಮೇಡಮು, ಮತ್ತು ಸಂಜನಾ ಮೇಡಮು, ಅಜಯ್ ಸರ್ ಆಗಿರ್ಬೋದು, ತನು ಸರ್ ಆಗಿರ್ಬೋದು, ಪ್ರಸನ್ನ ಸರ್ ಆಗಿರ್ಬೋದು, ಉದಯ್ ಸರ್ ಆಗಿರ್ಬೋದು, ಇನ್ಯಾರು ಮಿಸ್ ಆಗಿದ್ದಾರೆ, ಇನ್ನು ಮಿಸ್ ಆಗಿರೋರು ನಮ್ಮ ರಂಜಿತಾ ಮೇಡಮ್ ಆಗಿರ್ಬೋದು, ಮತ್ತು ಯಾದವ್ ಸರ್ ಆಗಿರ್ಬೋದು, ಕಲ್ಪನಾ ಮೇಡಮ್ ಆಗಿರ್ಬೋದು. ಸೊ ಯಾರೂ ಕೂಡ ವರಿ ಮಾಡ್ಕೋಬೇಡಿ. ಮತ್ತು ನನಗೆ ಕೆಲವರು ಏನು ಅಂದ್ಕೊಂಡಿದ್ದಾರೆ, ನಾನು ಮಾತಾಡ್ಬಿಟ್ಟೆ ಅರುಣ್ ಸರ್ಗೆ ಏನೋ ಬೇಜಾರಾಗೋಯ್ತೇನೋ. ನೋ ಗಾಯ್ಸ್, ಏನಂದರೆ ನೀವು ಕಲಿಬೇಕು. ನಾವು ನೆಕ್ಸ್ಟು ಇನ್ನೂ ರಫ್ ಆಗಿ ನಾವು ಡಿಸ್ಕಷನ್ ಮಾಡಿದ್ರು ಕೂಡ ರಿಯಲ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಏನೋ ಮಾತಾಡ್ಬಿಟ್ರೆ ರಿಯಲ್ ಲೈಫಲ್ಲಿ ಹೋಗಿ ಮಾತಾಡಿದ್ರೆ ನಿಮ್ಗೆ ಒಂದೇ ಸಲ ಆರ್ಡ್ರ್ ಕೊಡಲ್ಲ, ಕೊಡ್ತೀನಿ ಅಷ್ಟೇ. ಮತ್ತು ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ಮೆಂಟ್ ಸಿಗಬೇಕಲ್ಲ. ಸೊ ನಾನೇನೋ ಇವಾಗ ಹಾನೆಸ್ಟಾಗಿ ಹೇಳಿದೆ, ಇವಾಗ ಇಷ್ಟು ಸೇವ್ ಮಾಡಿದ್ದೀನಿ, ಇಷ್ಟು ಪೇ ಮಾಡಿದ್ದೀನಿ, ಸೇವ್ ಮಾಡಿದ್ದೀನಿ, ಇದನ್ನು ನಾನು ಸ್ಪೆಂಡ್ ಮಾಡೋಕ್ಕೆ ಅದನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಇಮಿಡಿಯೇಟ್ ನಿಮಗೆ ಸಿಗ್ದಿರ ಇರ್ಬೋದು ಆನ್ಸರು, ಬಟ್ ಸ್ವಲ್ಪ ಯೋಚನೆ ಮಾಡಿ ಇದ್ದಿದ್ರೆ ಸಿಗ್ಬೋದಾಗಿತ್ತು. ಇವಾಗ ಲೈವ್ 3rd ವಿಡಿಯೋ ಮತ್ತು 4th ವಿಡಿಯೋದಲ್ಲಿ ಕನೆಕ್ಟ್ ಆಗ್ತಾ ಇತ್ತು. ಸೊ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಿಮ್ಗೆ ಓನ್ ಎಕ್ಸ್ಪೀರಿಯೆನ್ಸ್ ಆದಾಗ ಸಿಗುತ್ತೆ. 2,500 ಜನ ಬಂದರು, ನಾವು ಅದರಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ವಿ. ಒಂದೊಂದು ಫೋಟೋ ಕ್ಲಿಕ್ ಮಾಡಬೇಕಂದ್ರೂ ಮತ್ತು ಅವ್ರ ಜೊತೆ ಮಾತಾಡಬೇಕಾದ್ರೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ತಾಳ್ಮೆ ಅಲ್ವಾ? ನಮಗೇನಾಗಲಿ ಇವಾಗ ನಾವು ಅರ್ಥ ಮಾಡ್ಕೊಳ್ತೀವಿ, ಲರ್ನಿಂಗ್ ಪ್ರೋಸೆಸ್ ಇದೆಲ್ಲ, ಇದು ಕೂಡ ಲರ್ನಿಂಗು. ಅವ್ರಿಗೂ ಕೂಡ ಅಷ್ಟೇ, ನಮ್ಮ ಸ್ಟೂಡೆಂಟ್ ಯಾರಿದ್ದಾರೆ ಎಲ್ಲರೂ ಕೂಡ. ಮತ್ತು ನಾನು ಪದೇ ಮೆನ್ಷನ್ ಮಾಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ. ನನ್ನ ಜೊತೆ ಮಾತಾಡ್ಬಿಟ್ಟೆ, ಆರ್ಗ್ಯೂ ಮಾಡಿಬಿಟ್ಟೆ ಅರುಣ್ ಸರ್ ಜೊತೆ. ನೋ, ನೀವು ಮಾಡಬೇಕು, ಇನ್ನು ರಫ್ ಆರ್ಗ್ಯೂ ಮಾಡಿ ನೀವು ಕಲೀರಿ ಅನ್ನೋದೇ ನನ್ನ ಉದ್ದೇಶ. ನಾನು ಒಬ್ಬನೇ ಗ್ರೋ ಆಗಬೇಕು ಅನ್ನೋದಿಲ್ಲ. ಮೇಡಮ್ ಕರೆಕ್ಟಾಗಿ ಹೇಳಿದ್ರು, ಹೌದು, ರೈಟ್ ಪಾಯಿಂಟ್ ಮೇಡಮ್. ತಗೊಳ್ಳಿ ಮೈಕು, ರೈಟ್ ಪಾಯಿಂಟ್ ಹೇಳಿದೆ. ದಿಸ್ ಈಸ್ ಕಾಲ್ಡ್ ಹಾನೆಸ್ಟ್ ಫೀಡ್ಬ್ಯಾಕ್. ಈಗ ನನ್ನ ಮೈಂಡ್ಸೆಟ್ಟಲ್ಲಿ ನಾನು ಗ್ರೋ ಟುಗೆದರ್ ಅಂತ ಇರ್ಬೋದು, ನಿಮ್ಮ ಮೈಂಡ್ಸೆಟ್ಟಲ್ಲಿ ಅದು ಇರಬೇಕು ಅಂತಲೇ ಏನಿಲ್ಲ. ನೀವು ಬೆಳಿಬೇಕು, ನಿಮ್ಮ ಜೊತೆಲಿರೋರು ಬೆಳಿಬೇಕು ಅನ್ನೋದು ಇರುತ್ತೆ, ನಿಮ್ಮ ಫ್ಯಾಮಿಲಿ, ನೀವು ಮಾತ್ರ ಕರೆಕ್ಟ್ ಮೇಡಮ್. ನನ್ನ ಮೈಂಡ್ಸೆಟ್ ಅದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲರೂ ಬೆಳಿಬೇಕು ಹಂಗನ್ಬಿಟ್ಟು ನೀವು ಡಿಸಿಷನ್ ತಪ್ಪಲ್ಲ ಮೇಡಮ್, ನೀವು ಕರೆಕ್ಟಾಗಿ ಹೇಳಿದ್ರಿ. ನಾನು ನಿಮಗೆ ಒಂದು ಪರ್ಸ್ನಲಿ ಕ್ಲಾಸ್ ಮಾಡ್ತೀನಿ. ವೆರಿ ಗುಡ್, ಆನೆಸ್ಟಾಗಿರ್ಬೇಕು, ಇದು ಟಾಪ್ ಮೇಡಮ್. ಮತ್ತು ನಾನು ಇಷ್ಟೊಂದೆಲ್ಲ ಓಪನ್ ಆಗಿದ್ದೀನಿ, ನಾನು ಮಾತಾಡ್ತೀನಿ, ಇದು ನನ್ನ ಪ್ಯಾಷನ್ನು. ಈಗ ನಾನು ಅದನ್ನು ಮೆನ್ಷನ್ ಮಾಡಿದೆ, ನಾನು 1.5 ಕೋಟಿ ಲಾಸ್ ಆಗಿದ್ದೇನೆ, ಅದು ನನ್ನ ಪ್ಯಾಷನ್ನು. ನಾನು ಅರ್ನ್ ಮಾಡ್ತೀನಿ ಅನ್ನೋದು ಒಂದು ಪ್ಯಾಷನ್. ಸೊ ಅದನ್ಬಿಟ್ಟು ನೀವು ಲಾಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿಲ್ಲ ಯಾವತ್ತು. ಮತ್ತೆ ಏನೇ ಇದ್ರೂ ನಿಮ್ಗೆ ಕ್ಲಾರಿಟಿ ಇದೆ. ಮುಂಬೈ ಬಂದು ಗಾಯ್ಸ್, ಡೋಂಟ್ ವರಿ, ಇದಿನ್ನ ಅಗ್ರೆಸಿವ್ ಆಗಿ ಹೋಗುತ್ತೆ, ಇನ್ನ ಜನಕ್ಕೆ ರೀಚ್ ಔಟ್ ಆಗಬೇಕು ಈ ಥರ ಕಂಟೆಂಟ್ ಅಂತ ಹೇಳಿದ್ರು ಈ ಲೈವ್ ಮುಖಾಂತರ. ಇವ್ರನ್ನ ಇವಾಗ ಡ್ರಾಪ್ ಮಾಡೋಣ, ಅವರೆಲ್ಲ ಹೋಗಲಿ ಮನೆಗೆ, ಮತ್ತೆ ಮಾರ್ನಿಂಗ್ ಕನೆಕ್ಟ್ ಆಗೋಣ. ನಾಳೆ ವರ್ಕ್ ಏನಿದೆ ಅಂತ ನೋಡೋಣ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಗ್ರೋ ಆಗಬೇಕು. ನೀವು ಅಟ್ಲೀಸ್ಟ್ ನೀವು ಸಮಾಜಕ್ಕೆ ನಂಬರ್ 1 ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಾಡ್ತಿರೋವಂಥ ಕೆಲಸಕ್ಕೆ ನೀವು ನಂಬರ್ 1 ಆಗಿ, ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ ನೀವು ಗುರುತಿಸ್ಕೊಳ್ಳೋಂಥ ವ್ಯಕ್ತಿಯಾಗಿ, ಅದಕ್ಕೆ ನಾನು ನಿಮ್ಗೆ ಸಪೋರ್ಟ್ ಆಗಿರ್ತೀನಿ. ಇವಾಗ ಬಂದ್ರಿ 1 ತಿಂಗಳು, 2 ತಿಂಗಳು, 2.5 ತಿಂಗಳು, 3 ತಿಂಗಳು ಕೋರ್ಸ್ ಮಾಡಿದ್ರಿ, ನೋ, ಅದಲ್ಲ ಆ ಮೈಂಡ್ಸೆಟ್ ಅಲ್ಲ. ಬಂದ್ರಿ ಹೋದ್ರಿ ಅನ್ನೋದು. ಆ್ಯಂಡ್ ಇನ್ನೊಂದು ಲಾಸ್ಟ್ ಕ್ವಶನ್ ಮೇಡಮ್, ನೀವು ಯಾರಿಗಾದ್ರೂ ಫ್ರೆಂಡ್ ಮಾಡ್ಕೊಂಡಿದ್ದೀರಾ ನೀವು ಬೈಕಲ್ಲಿ?
ಇಲ್ಲ ಸರ್, ನಾನು ಯಾರನ್ನೂ ಫೋನ್ ಮಾಡ್ಕೊಂಡಿಲ್ಲ ಇವ್ರನ್ನ ಬಿಟ್ಟರೆ. ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾಡ್ಕೋಬೇಡಿ, ಗ್ರೂಪ್ ಮಾಡಬೇಡಿ ಅನ್ನೋದು ಏನಕ್ಕೆ? ಎಷ್ಟು ಬಿಕಾಸ್ ಇಲ್ಲಿ ಬಂದಿರೋದು ನಾನು ಬೆಳಗ್ಗೆ ಸರ್, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರಂದ್ರೆ ನಮ್ಮ ಊರಲ್ಲಿ ಎಷ್ಟೊಂದು ಜನ ಇರ್ತಿದ್ರು, ಅಲ್ಲೇ ಮಾಡ್ಕೊಳ್ತೀವಿ. ಇಲ್ಲಿ ಬಂದಿರೋದು ನಾನು ಕಲಿಯೋಕ್ಕೆ ಬೆಳಗ್ಗೆ. ಸೊ ಇಲ್ಲಿ ಯಾರನ್ನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡಿಕೊಂಡು ನಾನು ಕಲ್ತ್ಕೊಳ್ತಾ ಹೋಗ್ತಾಯಿದ್ದೀನಿ ಅಷ್ಟೇ ಸರ್. ಯಾರ್ದಾದ್ರೂ ನಂಬರ್ ಇದೆಯಾ? ಇಲ್ಲ ಸರ್, ನನಗೆ ಯಾರ ನಂಬರ್ ಇಲ್ಲ. ಇಟ್ಕೋಬೇಡಿ. ಇಲ್ಲ, ನಮ್ಮದು ಅಷ್ಟೊಂದೆಲ್ಲ ಯಾರ ಜೊತೆನೂ ಕಾನ್ವರ್ಸೇಷನ್ ಆಗೇ ಇಲ್ಲ. ನಾವು ಗ್ರೂಪ್ ಮಾಡಿದ್ದೀವಿ ಇನ್ಸ್ಟಿಟ್ಯೂಟ್ದು. ಹಾಂ ಸರ್, ನಮ್ಮ ಇನ್ಸ್ಟಿಟ್ಯೂಟ್ ಗ್ರೂಪ್ ಇದೆಯಾ ಮೇಡಮ್? ಎಲ್ಲ ಸ್ಟೂಡೆಂಟ್ ಗ್ರೂಪ್ ಇದೆ. ಇನ್ಸ್ಟಿಟ್ಯೂಟ್ ಗ್ರೂಪ್ ಇಲ್ಲ, ನೀವು ನಿಮ್ಮ ಫ್ಯಾಮಿಲಿ ನಾವು ಕರೆಕ್ಟಾ? personal group. ಎಲ್ಲ ಡೀಟೇಲ್ಸ್ ಹೋಗ್ತಿದ್ಯಾ? ಹಾಂ ಸರ್. ಸೊ ಅದಾದಮೇಲೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನಾವು ಟ್ರೀಟ್ ಮಾಡ್ತಾ ಇರೋದು, ಕೋಚ್ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆ? ಇವಾಗ ಏನಂತಂದ್ರೆ ನಂದು ಏನಿದೆ ಅದನ್ನ ನಾನು ಹೇಳ್ಬೇಕು. ಇವಾಗ ಡಿಸ್ಕಷನ್, ನನ್ನ ಪಾಯಿಂಟ್ ಏನಿದೆ ಅದನ್ನ ನಾವು ಡಿಸ್ಕಷನ್ ಮಾಡಿ ಆಮೇಲೆ ನಿಮಗೆ ರೀಚ್ ಔಟ್ ಆದರೆ ಅದು ಇನ್ನೊಂದು ಥರನೇ ರೀಚ್ ಔಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಕೇಳಿದ್ರೆ ನನಗೇನಿದೆ ಅದು ನಾನು ನಿಮ್ಗೆ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಹತ್ರ ಏನಾದರೂ ಡಿಸ್ಕಷನ್ ಮಾಡಿ ಅವ್ರದ್ದು ನಮ್ಮದು ಮರ್ಜಾಗಿ ನಿಮ್ಮ ಹತ್ರ ಕ್ವಶನ್ ಬರುತ್ತೆ, ಅವ್ರದ್ದು ನಂದೇನಿದೆ ಆ ಕ್ವಶನ್ ನಿಮಗೆ ಬರಲ್ಲ. ಸೊ ಅದಕ್ಕೆ ಯಾರ ಜೊತೆನೂ ಮಾತಾಡ್ದಿರ ನಮ್ಮ ಪಾಡಿಗೆ ನಾವಿರೋದು ಬೆಟರ್. ವೆರಿ ಗುಡ್ ಪಾಯಿಂಟ್, ಐ ರಿಯಲಿ ಅಪ್ರಿಷಿಯೇಟ್. ಈಗ ಅವ್ರ ಒಪಿನಿಯನು ನಂದೇ, ನನ್ನ ಒಪಿನಿಯನು ಅವ್ರದ್ದೇ ಅಂದ್ರೆ ಅದು ನಿಮ್ದಲ್ಲ. ಅದಕ್ಕೆ ನಾನು ಯಾವತ್ತೂ ಗ್ರೂಪ್ ನಮ್ಮ ಟ್ರೈನರು ಅಲೋ ಮಾಡಲ್ಲ, ಚಾನ್ಸೇ ಇಲ್ಲ. ನೀವು ಮಾತ್ರ ಬೆಳಿಬೇಕಿಲ್ಲಿ, ನೀವು ಮಾತ್ರ ಗ್ರೋ ಆಗ್ಬೇಕು ಮೇಡಮ್. ಇದು ಇಂಪಾರ್ಟೆಂಟ್ ಆಗುತ್ತಲ್ಲ, ಅಪರಾಗಿ ಮಾತಾಡಿ ಹೆಂಗೆ ಆಗುತ್ತೆ ಮೇಡಮ್ ಗ್ರೂಪ್ ಮಾಡಿಬಿಡೋದು? ಇವಾಗ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಸರ್. ಇವಾಗ ನಾವೇನೋ ಒಂದು ಡಿಸ್ಕಷನಲ್ಲಿ ಏನೋ ಒಂದು ಮಾಡ್ತೀವಿ, ಎಲ್ಲರ ಮೈಂಡ್ ಸೆಟ್ ಒಂದೇ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೋತಾರೆ. ಅವ್ರ ಸಿಚುವೇಶನ್ ಬರ್ಬೋದು, ಅಥವಾ ನೀವೇ ಕ್ವಶನ್ ಮಾಡೋ ಸಿಚುವೇಶನು ಬರ್ಬೋದು. ಆ ಟೈಮಲ್ಲಿ ನಾನೇ ಒಂಥರ ಹೇಳ್ಬೋದು ನಿಮಗೆ, ಇನ್ನೊಬ್ಬರೇ ಇನ್ನೊಂದು ಥರ ಹೇಳ್ಬೋದು ಸ್ಟೂಡೆಂಟ್. ನಿಮಗೆ ಅವಾಗ ಹೆಂಗಾಗುತ್ತೆ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರ ಆಗುತ್ತೆ. ಯಾರು ಕರೆಕ್ಟು ಅಂತ ನಿಮ್ಗೆ ಇದು ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತೆ, ಈ ರಕ್ಷಿತಾ ಮ್ಯಾಮ್ ಏನಂತ ಗೊತ್ತಿರುತ್ತೆ, ನಾನು ಹೆಂಗಂತ ಗೊತ್ತಿರುತ್ತೆ, ಸಂಜನಾ ಮ್ಯಾಮ್ ಏನಂತ ಗೊತ್ತಿರುತ್ತೆ. 3 ಜನರ ಮೆಂಟಾಲಿಟಿನೂ ಬೇರೆ ಬೇರೆ ಥರ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದು ಬೇರೆ ಬೇರೆ ಥರ ಇರುತ್ತೆ. ಬಟ್ ನಾವು ಬಂದು ನಿಮ್ಮ ಹತ್ರ ಹೇಳ್ಬೇಕಾದ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರ ಆಗುತ್ತೆ. ಅದು ನಾನು ಏನೋ ಒಂದು ಹೇಳಿರ್ತೀನಿ, ಅವ್ರಿಗೆ ಏನು ಅನ್ಸ್ಬೋದು, ಸಪ್ನಾ ಮ್ಯಾಮು ಆನಂದ್ ಸರ್ ನಮ್ಮ ಬಗ್ಗೆ ಏನೋ ಹೇಳಿದ್ದಾರೆ, ಆ ಥರ ಮಿಸ್ಕಮ್ಯುನಿಕೇಶನ್ ಆಗ್ಬೋದು. ಆಮೇಲೆ ನಾವು ಒಬ್ಬರು ಒಂದೊಂದು ಥರ ಇರುತ್ತೆ ಸರ್ ವರ್ಕ್ ಮಾಡೋದ್ರಲ್ಲಿ. ಕೆಲವೊಂದು ಅವ್ರು ಮಾಡೋದು ನನಗೆ ಇಷ್ಟ ಆಗದೆ ಇರ್ಬೋದು, ನಾನು ಮಾಡೋದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಅವ್ರೇನೋ ಸಜೆಷನ್ ಕೊಡ್ಬೋದು. ಇವಾಗ ನಾನು ಹೇಳ್ಬೋದು, ಓ ಮೇಡಮ್ ನಿಮ್ಮ ಸಜೆಷನ್ ನಾವು ಕರೆಕ್ಟ್ ಮಾಡ್ತಾ ಇದ್ದೇವೆ, ಅವ್ರೇನೋ ಒಂದು ರಾಂಗ್ ಹೇಳ್ಬೋದು. ಆ ಥರ ಮೈಂಡ್ ಸೆಟ್ಟು ಬರ್ಬೋದು. ಈಗ ನಾವು ಸಿಂಗಲ್ ಆಗಿದ್ದು ನಾವೇ ಕಲ್ತ್ಕೊಂಡು ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ ಫ್ರೆಂಡ್ಶಿಪ್ ಮಾಡ್ದೇ ನಮ್ಮ ಕಡೆ ನಾವಿದ್ರೆ ಅದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಂದರೆ ಕಲಿಯೋಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾವುದೂ ಡಿಸ್ಟರ್ಬೆನ್ಸ್ ಇರಲ್ಲ, ಪ್ಲಸ್ ನಮ್ದು ಕನ್ಫ್ಯೂಷನ್ಸ್ ಇರಲ್ಲ. ಅವ್ರೊಂದು ಹೇಳಿದ್ರು ಇವ್ರು ಒಂದು ಹೇಳಿದ್ರು ಅನ್ನೋದು ಇರಲ್ಲ. ಆಮೇಲೆ ಕೆಲವೊಂದು ಟೈಮ್ ಫ್ರೆಂಡ್ಶಿಪ್ ಅಂತ ಮಾಡಿದಾಗ ಕೆಲವೊಂದು ಟೈಮ್ ಪರ್ಸ್ನಲ್ ವಿಷಯಗಳು ಶೇರ್ ಮಾಡ್ಕೋಬೋದು, ಅಥವಾ ಬೇರೆಯವ್ರ ಬಗ್ಗೆ ಕಾನ್ವರ್ಸೇಷನ್ ಮಾಡ್ಬೋದು. ಇವಾಗ ಯಾರೋ ಈಗ ಅವರಿಬ್ರು ಏನು ಮಾತಾಡ್ತಾ ಇದ್ರೆ, ನಾವಿಬ್ರು ಏನೋ ಮಾತಾಡ್ತಾ ಇದ್ವಿ, ರಕ್ಷಿತಾ ಮ್ಯಾಮ್ ನಾವಿಬ್ರು ಮಾತಾಡ್ತಾರೆ, ಸಂಜನಾ ಮ್ಯಾಮ್ಗೆ ಅದು ಇಷ್ಟ ಆಗದೆ ಇರ್ಬೋದು. ಇವಾಗ ನೋಡೋ ನಾವು ಕ್ಲೋಸ್ ಆಗಿದ್ವಿ, ನಮ್ಮನ್ನು ಬಿಟ್ಬಿಟ್ರು, ಅವ್ರು ಮಾತಾಡ್ತಾ ಇರ್ಬೋದು. ಆ ಥರ ಕಮ್ಯುನಿಕೇಷನ್ ಸಿಚುವೇಶನು ಬರ್ಬೋದು. ಈಗ ಸಿಂಗಲ್ ಆಗಿದ್ದೀವಿ, ಯಾರೂ ಫ್ರೆಂಡ್ಶಿಪ್ ಇಲ್ಲ ಅಂತ ನಮ್ಗೆ ಎಷ್ಟು ಕೆಲಸ ಇರುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ನಾವು ಎಷ್ಟು ಕಲಿಬೇಕು ಅನ್ನೋದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕೆಲವೊಂದು ಕಲಿಯೋಕ್ಕೂ ಸ್ಪೇಸ್ ಸಿಕ್ಕಂಗೆ ಆಗುತ್ತೆ ಸರ್. ಏನಾರ ಡೌಟ್ಸ್ ಇದ್ದರೆ ಈಗ ಸಿಂಗಲ್ ನಾವು ಕಲಿತಿರ್ತೀವಿ, ಪಟ್ಟಂತದ ಇದಾಗುತ್ತೆ. ಈಗ ನಾವು ಫ್ರೆಂಡ್ಶಿಪ್ ಮಾಡೋದ್ರಿಂದ ಈಗ ಕೂತ್ಕೋತೀವಿ, ನಿಂತ್ಕೋತೀವಿ, ಅಕ್ಕಪಕ್ಕದಲ್ಲಿದೆ ಅಂತಂದ್ರೆ ಕಾನ್ವರ್ಸೇಷನ್ ಕ್ಯಾಶುವಲ್ ಆಗಿ ಬಂದೇ ಬರುತ್ತೆ. ಈಗ ಅವ್ರೇನೋ ಒಂಚೂರು ಕ್ಯಾಪ್ ಫ್ರೀ ಕೊಟ್ಟಿದ್ದಾರೆ ಅಂತಂದರೆ ನಾವು ಅದು ಏನು ನೆಕ್ಸ್ಟ್ ಮಾಡಬೇಕನ್ನೋದನ್ನ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಫ್ರೆಂಡ್ಶಿಪ್ ಅನ್ನೋ ಒಂದು ಕ್ಯಾಶುಯಾಲಿಟಿಲಿ ಕಾನ್ವರ್ಸೇಷನ್ ಹೋಗ್ತಾ ಇರುತ್ತೆ. ಆ ಥರ ವೆರಿ ಗುಡ್, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಗೈಸ್. ಕೀಪ್ ಇನ್ ಮೈಂಡ್, ನಿಮಗೂ ಕೂಡ ಯಾರು ಕೂಡ ಸ್ಕೂಲ್ ಆ್ಯಂಡ್ ಕಾಲೇಜ್ ಎಲ್ಲ ಮೀರಿ ಅವ್ರದ್ದೇ ಆದಂಥದ್ದು ವಿಷನ್ ಆ್ಯಂಡ್ ಗೋಲ್ ಇಟ್ಕೊಂಡು ಬಂದಿದ್ದೀರಾ, ಅದಕ್ಕೆ ವರ್ಕ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಲೈವ್ನಲ್ಲಿ ನಮ್ಮ ಸ್ಟೂಡೆಂಟ್ ಏನಾದರೂ ಸ್ವಲ್ಪ ರಫಾಗಿ ಮಾತಾಡಿದರೆ ಪ್ರೆಸೆಂಟೇಷನ್ ವೈಸಲ್ಲಿ, ಸೊ ಅದನ್ನು ಮೈಂಡಲ್ಲಿ ಇಟ್ಕೋಬೇಡಿ, ನಮ್ಮ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ. ಎರಡನೇದು, ನಾನೇನಾದರೂ ಈ ಲೈವಲ್ಲಿ ನಿಮಗೆ ಏನಾದರೂ ಬೇಜಾರಾಗಿ ಒಂದು ಅಗ್ರೆಸಿವ್ ಆಗಿ ಏನಾದರೂ ಮಾತಾಡಿದರೆ, ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಅದು ಮೈಂಡಲ್ಲಿ ಇಟ್ಕೋಬೇಡಿ. ನಮ್ಮ ಸ್ಟೂಡೆಂಟು ನೀವೇನೋ ಅಗ್ರೆಸಿವ್ ಆಗಿ ಮಾತಾಡ್ಬಿಟ್ರಿ, ಹೆವಿ ಅರುಣ್ ಸರ್ಗೆ ಹೇಳ್ಬಿಟ್ಟೆ ಅನ್ನೋ ಥರ ಏನಾದರೂ ಇತ್ತು ಅಂತಂದರೆ
ಅದನ್ನು ಮಾಡಬೇಡಿ. ನನಗೇನು ಬೇಜಾರಿಲ್ಲ. ನನ್ನ ಉದ್ದೇಶ ಒಂದೇ, ನೀವು ಬೆಳಿಬೇಕು. ನೀವು ನನ್ನ ಹತ್ರ ಡಿಸ್ಕಷನ್ ಮಾಡ್ತೀರಾ, ಬೇರೆಯವ್ರ ಹತ್ರ ಯಾರ ಹತ್ರ ಮಾಡೋಕ್ಕಾಗುತ್ತೆ? ಕಲಿಯಾಕೆ ಬಂದಿದ್ದೀರಾ, ನೀವು ನನಗೆ ಕೇಳಬೇಕು, ನನಗೆ ಕ್ವಶನ್ ಹಾಕಬೇಕು, ನಾನೇ ಇರಬೇಕು. ಹೇಳಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಹಂಗೇನಾದರೂ ನಿಮಗೆ ಕಂಪ್ಲೀಟಾಗಿ ಬೇಕು ಅಂತ ಅನ್ನಿಸ್ತಾ ಇದ್ದರೆ ನಾಳೆನೇ ಬನ್ನಿ. ದೊಡ್ಡದಾಗಿ ಕನ್ನಡದಲ್ಲೇ ಬ್ರ್ಯಾಂಡಿಂಗ್ ಮಾಡಿದ್ದೀವಿ, ಯಾರೂ ತೋರಿಸ್ತಾ ಇಲ್ಲ, ಶೋ ಮಾಡ್ತಾ ಇಲ್ಲ, ಶೋ ಮಾಡಿ ಅಂತ ಹೇಳ್ತೀವಿ. ಅದಾದಮೇಲೆ ಒಂದು ಲೈವ್ ಬಂದಿದೆ, ಏನಂತ ಗೊತ್ತಾಗ್ತಾ ಇಲ್ಲ, ಜಾಯಿನ್ ಆಗಬೇಕಂತ. ಹಾಂ, ನೋಡ್ತಾ ಇದ್ದಾರಾ? ಎಸ್, ಹಾಂ, ಲೈವ್ ನೋಡ್ತಾ ಇರೋರು ಎಲ್ಲರೂ ಕೂಡ ಅಷ್ಟೇ. ಆಮೇಲೆ ಒಂದು ನನ್ನ ಕಡೆಯಿಂದ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ ಹೇಳೋದು ನಮ್ಮ ಸ್ಟೂಡೆಂಟ್ಸ್ಗೆ, ನೋಡಿ ನೀವು ನನ್ನ ಅಣ್ಣ ತಮ್ಮಂದಿರಲ್ಲ, ಅಕ್ಕ ತಂಗಿದಿರಲ್ಲ, ನಾವೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಪರಿಚಯ ಆಗಿರೋದು. ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಒಂದೊಂದು ಟೈಮಲ್ಲಿ ಜೋರಾಗಿ ಹೇಳ್ಬೋದು ಅಷ್ಟೇ, ಒಂದೊಂದು ಟೈಮು ಸ್ಮೂತಾಗಿ ಹೇಳ್ಬೋದು. ಬಟ್ ಕನ್ವೆ ನಿಮ್ಗೆ ಒಳ್ಳೇದೇ ಆಗಿರುತ್ತೆ. ಕೆಟ್ಟದ್ದೇನಾದರೂ ಆಗ್ತಾ ಇದ್ರೆ ನಾನೇ ಕೇಳಿ, ನಾನು ಇನ್ಸ್ಟಿಟ್ಯೂಟ್ ಮಾಡಿರೋದೇ ಅದಕ್ಕೆ ಅಂತಲ್ವಾ. ಮತ್ತು ರಾ ಆಗಲಿ ಲೈವ್ ಆಗಲಿ ಬರ್ತಾ ಇರೋದು ಏನಕ್ಕೆ ಅಂತ ಅಂದರೆ ಅದು ಜನಕ್ಕೆ ರೀಚ್ ಔಟ್ ಆಗಲಿ ಅನ್ನೋದು. ಸೊ ಅದು ಬಿಟ್ಟರೆ ಈ ಡಿಸ್ಕಷನಲ್ಲಿ ಒಂದು ಸ್ಮಾಲ್ ನಿಮಗೆ ಸಜೆಷನ್ ಹೇಳ್ತಾ ಇದ್ದೀನಿ ಗೈಸ್. ಎಷ್ಟೇ ರಫ್ ಡಿಸ್ಕಷನ್ ಆಗಲಿ, ಪರ್ಸ್ನಲಿ ಪ್ರೊಫೆಷ್ನಲಿ ಏನೇ ಆಗಲಿ, ನೀವು ಸಡನ್ನಾಗಿ ಎದ್ದು ಹೋಗ್ಬಾರ್ದು. ಅದು ಫೈನಲಿ ಎಂಡ್ ಆಗಬೇಕು ಒಂದು ಡಿಸ್ಕಷನ್. ಈಗ ನಮ್ಮ ಟ್ರೈನರ್ಸ್ ಆಗಲಿ, ನಮ್ಮ ಟೀಮ್ ಮೆಂಬರ್ಸ್ ನೋಡಿ, ಅವರೇ ಇಟ್ಕೊಂಡು ಲೈವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಈಗ ಗರ್ಲ್ಸ್ ಇದ್ದಾರೆ. ಸೊ ಇದೊಂದು ನೀವು ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಡಿ ಅಪ್ಕಮಿಂಗ್ ಡೇಸಲ್ಲಿ. ನೆಕ್ಸ್ಟ್ ಎಲ್ಲ ನೀವು ಮಾಡಲ್ಲ, ಗೊತ್ತು. ಅದು ಬೇಕು, ಅದು ಜೋಶು, ಆ ಅಗ್ರೆಸಿವ್ನೆಸ್. ಇದೇ ಥರ ವರ್ಕ್ ಮಾಡೋಣ. ನಾಳೆಯಿಂದ ಇನ್ನೂ ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡೋಣ. ನಿಮ್ಮ ಬ್ರ್ಯಾಂಡ್ನ ಬೆಳೆಸೋ ಕಡೆ ಗಮನ ಹರಿಸೋಣ. ನೀವು ಇವಾಗ ಆರ್ಗ್ಯೂ ಮಾಡೋದನ್ನು ಅದನ್ನು ಪಾಸಿಟಿವ್ ಆಗಿ ಎಲ್ಲೆಲ್ಲಿ ತೊಗೊಂಡು ಹೋಗ್ಬೇಕು, ಎಲ್ಲಿ ಪ್ಲೇಸ್ ಮಾಡಬೇಕು, ನಿಮ್ಮ ಬ್ರ್ಯಾಂಡ್ಗಳನ್ನ ಹೆಂಗೆ ರೀಚ್ ಔಟ್ ಮಾಡಬೇಕು, ಇದನ್ನೆಲ್ಲ ಡಿಸ್ಕಷನ್ ಮಾಡೋಣ. ನಮ್ಮ ಉದ್ದೇಶ ಒಂದೇ, ನಾನು ಇಷ್ಟೆಲ್ಲ ಆರ್ಗ್ಯೂ ಮಾಡ್ತೀನಿ, 11 ಗಂಟೆ ಆಯಿತು, ಇಷ್ಟೆಲ್ಲ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತಂದರೆ ನಿಮ್ಮ ಗ್ರೋತ್ಗೆ ವಿನಃ ನೀವು ಹಾಳಾದರೆ ನನಗೇನು ಅಡ್ವಾಂಟೇಜು? ನೀವು ಗ್ರೋ ಆಗಿಲ್ಲ ಅಂದರೆ ನನಗೇನು ಅಡ್ವಾಂಟೇಜ್ ಹೇಳಿ? ನೀವು ಗ್ರೋ ಆಗಿಲ್ಲ ಅಂದರೆ ನನಗೆ ಕೋಪ ಎಷ್ಟು ಬರುತ್ತೆ ಗೊತ್ತಾ? ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ. ನನಗೆ ಗೊತ್ತು ನನಗಾಗಿರೋ ಪರಿಸ್ಥಿತಿಗಳು ನಿಮ್ಗೆ ಆಗಬಾರ್ದು ಅಂತ. ಈ ಲೈವ್ ಆಗಿದ ತಕ್ಷಣ ಎಡಿಟ್ ಮಾಡೋಕ್ಕೆ ಒಂದು ಏಜೆನ್ಸಿ ಇಟ್ಟಿದ್ದೀನಿ. ಹರಿ ಸರ್ ಹೆಂಗೆ ಎಡಿಟ್ ಮಾಡ್ತಿದ್ದಾರೆ ಗೊತ್ತಾ? ಬೆಳಿಗ್ಗೆ ನೈಟ್ ಅಂತ ಇಲ್ಲ, ಅವರು ಅಷ್ಟು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಡಿಜಿಟಲ್ ಟೀಮ್. ಎಲ್ಲರೂ ಕೂಡ ಈ ಫ್ರೀಲಾನ್ಸಿಂಗ್ ಮಾಡ್ತಿರೋರು ಇದ್ದಾರೆ, ಪ್ರೆಸೆಂಟ್ ವರ್ಕ್ ಮಾಡ್ತಿರೋರು ಇದ್ದಾರೆ. ನೀವು ಗ್ರೋ ಆಗಿದ್ರೆ ನನ್ಗೆ ಅಡ್ವಾಂಟೇಜ್ ರೀ, ನಾನು ಕೆಲಸ ಕೊಡ್ಬೋದು ನಿಮ್ಗೆ. ನೀವು ಚೆನ್ನಾಗಿ ತಿಳ್ಕೊಂಡ್ರೆ, ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರೆ, ಹಾಸ್ಪಿಟಾಲಿಟಿ ಕೊಟ್ರೆ, ನೀವು ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರೆ ನನ್ಗೆ ಅಡ್ವಾಂಟೇಜು. ಏನಕ್ಕೆ? ನಾನು ನಿಮ್ಗೆ ಕೆಲಸ ಕೊಡ್ಬೋದಲ್ಲ ಮೇಡಮ್. ನೀವು ಏನು ತಿಳ್ಕೊಳ್ಳಿಲ್ಲ, ಏನೋ ನಾಲೆಜ್ ಇಲ್ಲ ಅಂದ್ರೆ ನನ್ಗೆ ಹಿಂಗ್ ಕೆಲಸ ಕೊಡ್ತಾರೆ. ಮೊನ್ನೆ ವೆಡ್ಡಿಂಗು ನನ್ಗೇನು ಗೊತ್ತಿಲ್ಲ ಅಂದ್ರೆ ಕರೀತಿದ್ರ? ಹೋಗ್ ಲೈವ್ ನೋಡಿ ಲಾಸ್ಟ್ ಯಾವ ತರ ವರ್ಕ್ ಮಾಡಿದೀವಿ ನಾವೆಲ್ಲ ಅಂತ. ನೀವು ಗ್ರೋ ಆಗ್ಲಿ ಅಂತ ನಾನು ಕೂಗೋದು, ಬಡ್ಕೊಳ್ಳೋದು, ಅಷ್ಟು ದೂರದಿಂದ ಬಂದಿದ್ದೀರಾ. ನಿಮ್ ಪೇರೆಂಟ್ಸ್ ಅಷ್ಟು ಕನ್ಸು ಹೊತ್ತು ಕಳ್ಸಿದ್ದಾರೆ. ಈ ಲೈವ್ ಅಲ್ಲಿ ನಿಮ್ಗೆ ಬೇಜಾರಾಗ್ಬಿಟ್ಟಿರ್ಬೋದು, ಪರವಾಗಿಲ್ಲ, ನೀವು ಬೇಜಾರು ಮಾಡ್ಕೊಂಡ್ರೆ ನನ್ಗೇನು ಆಗಲ್ಲ. ನನಗೆ ನೀವು ಬೆಳೆಯೋವರೆಗೂ ನಾನು ಬಿಡಲ್ಲ ಅಷ್ಟೇ. ನಾನು ಬಿಡೋದೇ ಇಲ್ಲ. ನಾನು ಇನ್ನೊಂದು ಈ ಒಂದು ಬ್ಯಾಚ್ ಅಲ್ಲಿ ನೀವು ನನ್ನ ಸೊತ್ತು ಅಷ್ಟೇ. ಏನೇ ಆದ್ರೂ ನಾನೇ ಟೇಕ್ ಕೇರ್ ಮಾಡಬೇಕು, ನಾನೇ ಪರ್ಸನಲ್ ಅಟೆನ್ಷನ್ ತಗೊಂತೀನಿ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅದು ನೀವು ಹೆಂಗ್ ತಗೊಂಡು ಹೋಗ್ತೀರಾ ಬಿಸ್ನೆಸ್, ಅದು ನಿಮ್ಮ ಪಾರ್ಟಿ. ಅದಾದ್ಮೇಲೆ ಅವಾಗ್ಲೂ ನನ್ಗೆ ಅಧಿಕಾರ ಇದೆ ರೀ, ನಿಮ್ ಬೈಯೋದು, ಕೂಗೋದು ಎಲ್ಲಾನು ಅಧಿಕಾರ ಇದೆ. ನಾನು ಬರೇ ಕೋರ್ಸು ಇನ್ಸ್ಟಿಟ್ಯೂಟ್ ತರ ನೋಡಿಲ್ಲ ಗಾಯ್ಸ್. ನಿಮ್ಮನ್ನ ನೀವು ಬೆಳಿಬೇಕನ್ನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಕೋಚ್ ಮಾಡ್ತಾ ಇದೀವಿ. ಏನ್ ಅನ್ಸುತ್ತಾ ಮೇಡಮ್ ಈ ವರ್ಡ್ಗೆ? ನಿಮ್ಗೆ ಆನೆಸ್ಟ್ ಅಂತ ಅನ್ಸುತ್ತಾ ನಾನು ಮಾತಾಡಿದ್ದು? ನೀವು ಬೆಳಿಬೇಕಂದ್ರೆ ಜಸ್ಟ್ ನಾನು ಕೋರ್ಸ್ ಕಲಿಸ್ಬಿಡು, ಏನೋ ಬಲೂನು ಫ್ಲವರ್ನೋ. ಇಲ್ಲಿ ಬಂದ್ಮೇಲೆ ನೀವು ಗ್ರೋ ಆಗ್ಬೇಕು. ನಾನು ಬೈತೀನಿ, ಕೂಗ್ತೀನಿ, ಆರ್ಗ್ಯೂ ಮಾಡ್ತೀನಿ. ನಾನು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ನೀವು ಗ್ರೋ ಆಗಲಿಲ್ಲ ಅಂದ್ರೆ ನನಗೆ ಲಾಸು ರೀ. ಬೇರೆ ಮಾರ್ಕೆಟ್ಗೆ ಪ್ರಾಫಿಟ್. ನನ್ ಗ್ಲಾಸು ನಮ್ ಸ್ಟೂಡೆಂಟ್ ಗ್ರೋ ಆಗಿಲ್ಲ. ರಕ್ಷಿತಾ ಮೇಡಮ್, ಸಂಜನಾ ಮೇಡಮ್, ಸಪ್ನಾ ಮೇಡಮ್, ಅಜಯ್ ಸರ್, ತನು ಸರ್, ಮತ್ತೆ ಉದಯ್ ಸರ್, ಪ್ರಸನ್ನ ಸರ್, ರಂಜಿತಾ ಮೇಡಮ್, ಕಲ್ಪನಾ ಮೇಡಮ್, ಯಾದವ್ ಸರ್, ನೀವು ಗ್ರೋ ಆಗಿಲ್ಲ ಅಂದ್ರೆ ನನಗೆ ಡಿಸ್ಅಡ್ವಾಂಟೇಜ್. ಬಿಸ್ನೆಸ್ ಕೊಡಕ್ಕಾಗಲ್ವಲ್ಲ ನಿಮ್ಗೆ? ಹೋಗಿ ಒಂದು ವೆಡ್ಡಿಂಗ್ ಅಟೆಂಡ್ ಮಾಡಿ, ಒಂದು ಬರ್ಡೇ ಮಾಡಿ ಅಂತ ಹೇಳಕ್ಕಾಗಲ್ವಲ್ಲ ನಾನು? ಅದಕ್ಕೆ ನಾನು ಹೇಳೋದು, ನೀವು ಗ್ರೋ ಆಗಬೇಕು, ನೀವು ಚೆನ್ನಾಗಿ ಕಲ್ತ್ಕೋಬೇಕು ಅಂತ.
ಫೈನಲಿ ಬುಕ್ ಆಯ್ತಾ ಕ್ಯಾಬು? ಇಲ್ಲ ಸರ್. ಈಗ ಲೈವ್ ಕಟ್ ಆಗಿದ ತಕ್ಷಣ ಬುಕ್ ಮಾಡೋಣ. ಹಾಂ ಸರ್. ಓಕೆ. ಹಾಂ, ಫೈನಲಿ ಏನಾದರೂ ಹೇಳೋದಿದ್ಯಾ? ಏನಿಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಹಾನೆಸ್ಟ್ ಇದೆ ಅಂತ ಅನ್ನಿಸ್ತಿದ್ಯಾ? ಬರೀ ಬಿಲ್ಡಪ್ ಮಾತಾಡ್ತಿದ್ದೀನಾ? ಹಂಗೆಲ್ಲ ಏನು ಅನಿಸ್ತಿಲ್ಲ ಸರ್, ಬಿಲ್ಡಪ್ ಮಾತಾಡ್ತಾ ಇದ್ದೀರಾ ಅಂತ. ಹಾಂ, ಆನೆಸ್ಟಾಗಿ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅಧಿಕಾರ ಇದೆಯಾ? ಪೇರೆಂಟ್ಸ್ ಬಿಟ್ರೆ ನನ್ಗೆ ಅಧಿಕಾರ ಇದೆಯಾ? ನಾನು ಟೇಕ್ ಕೇರ್ ಮಾಡಬೇಕು, ನಿಮ್ಗೆ ಗ್ರೋತ್ ಮಾಡ್ಬೇಕು ಅನ್ನೋದು ಇದೆಯಾ? ಅದು ನಿಮಗೆ ಬಿಟ್ಟಿದೆ ಸರ್, ಎಲ್ಲರೂ ಹಂಗೆ ಇರ್ತಾರೆ ಅಂತ ಏನಿಲ್ಲ. ನೀವಿದ್ದೀರಾ, ಇರಿ ಅಷ್ಟೇ. ಯಾಕೆ ಇರ್ಬೇಕು ನಾನು? ಅದು ನಿಮಗೆ ಬಿಟ್ಟಿದೆ ಸರ್, ನೀವು ಹಂಗೆ ಬಂದಿದ್ದೀರಾ. ಗ್ರೋ ಟುಗೆದರು, ಗ್ರೋ ಆಗಬೇಕು, ನೀವು ಸೇಫ್ಟಿ ನೋಡ್ತೀವಿ ಅಂತ ನೀವು ಹಂಗೆ ಬಂದಿದ್ದೀರಾ. ಸೊ ಇದ್ದೀರಾ ಅಷ್ಟೇ. ನೀವು ಚೇಂಜ್ ಆಗಿ ನೀವೇನು ನಮ್ಮ ಸೇಫ್ಟಿ ನೋಡಬೇಡಿ, ನೀವು ನೋಡ್ಕೊಳ್ಳಿ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಹೆಂಗಿದ್ದೀರಾ ಹಂಗಿರಿ ಅಷ್ಟೇ. ಮೇಡಮ್ ಏನನ್ಸ್ತು? ಜೋರಾಗಿ ಹೇಳಿ, ಕೈ ಆಕ್ಷನ್ ಮಾಡ್ಕೊಂಡು ಮಾತಾಡಿ. ಎಸ್, ಮಾತಾಡಿ, ಧೈರ್ಯವಾಗಿ. ತಪ್ಪು ಮಾತಾಡಲು ಪರವಾಗಿಲ್ಲ, ಮಾತಾಡಿ. ಎಸ್. ಕೇರ್ ಮಾಡೋದ್ರ ಏನು ಹೇಳಂಗಿಲ್ಲ ಸರ್. ಜೋರಾಗಿ ಕೇಳಿಸ್ತಾ ಇಲ್ಲ. ಸರ್ ಕೇರ್ ಇದ್ರ ಬಗ್ಗೆ ಹೇಳಂಗಿಲ್ಲ. ನಾವು ಚೆನ್ನಾಗಿ ಕೇರ್ ತಗೋತೀರಾ ಸರ್. ಇಲ್ಲಿ ಬಂದು ಲರ್ನಿಂಗ್ ಚೆನ್ನಾಗಿ ಆಗ್ತಾಯಿದೆ ಸರ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ವಾಯ್ಸ್ ಮೇಡಮ್ದು ಕ್ಯೂಟ್ ಆಗಿದೆ, ಕೇಳಿಸೋದೇ ಇಲ್ಲ ಲೈವಲ್ಲಿ ಇರೋರಿಗೆ. ತಗೊಳ್ಳಿ, ಜೋರಾಗಿ ಹೇಳಿ, ಹಿಡ್ಕೊಳ್ಳಿ. ನೀವು ಮಾತಾಡಬೇಕು. ನೀವು ಏನು ಗೊತ್ತಾ, ನೀವು ಮಾತಾಡಲಿಲ್ಲ ಅಂದ್ರೆ ಪ್ರೆಸೆಂಟೇಷನ್ ಹೆಂಗೆ ಕೊಡ್ತೀರಾ ಮೇಡಮ್? ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಲೆಫ್ಟ್ ಹ್ಯಾಂಡಲ್ಲಿ ಮಾತಾಡಿ. ನಗಿ, ಸ್ಮೈಲ್ ಮಾಡಿ, ಅಲ್ಲಿ ಕ್ಯಾಮ್ರಾ ನೋಡಿ. ನೀವು ಮಾತಾಡಬೇಕು, ಮಾತಾಡಿ. ಕೈ. ಸರ್ ಬೆಳಿತೀನಿ ಅನ್ನೋದು ಒಂದಿದೆ ಸರ್. ನನಗೆ ಯಾಕೆ ಸರ್ ನೀವು ಹಂಗೆ ಲರ್ನಿಂಗ್ ಆಗ್ತಾ ಇದೆ ನಾನು ಬಂದಾಗಿಂದ ಅಡ್ಡೆ. ಮೇಡಮ್ ಕೋಪ ಬೇಜಾರಾಗಲ್ಲ, ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಇಲ್ಲ ಸರ್, ಕೈ ಮುಂದೆ ಬೇಜಾರಾಗಲ್ಲ, ಇಟ್ಕೊಳ್ಳಿ. ಬೇಜಾರಾಗಲ್ಲ, ಕೋಪನೂ ಬರಲ್ಲ ಸರ್. ಯಾಕಂದರೆ ನಾನು ಬೆಳಿತಿದ್ದೀನಿ ಅಂತ ನನಗಿದೆ ಅಲ್ಲ ಹ್ಮ್. ಸರ್, ಇದೆ ಹ್ಮ್. ಆ ಥರ ಎಲ್ಲ ಏನು ಬೆಳಿತೀರಾ? ಬೆಳಿತೀನಿ. ಎಸ್, ಓಕೆ ಮೇಡಮ್. ಸಪ್ನಮ್ಮ, ಇಷ್ಟೆಲ್ಲ ಇಷ್ಟೊತ್ತಾದರೂ ಯಪ್ಪ ಮೈಂಡು ನಮ್ಮ ಸ್ಟೂಡೆಂಟ್ ಕೆಲವ್ರು ಏನು ಇಲ್ಲಿ ನೋಡಿ, ಇಲ್ಲಿ ಲೈವ್ ತೋರಿಸಿ. ನಮ್ಮ ಸ್ಟೂಡೆಂಟ್ಗೆ ತಲೆ ಅವ್ರು ಒಂದೇ ಹೇಳೋದು. ನಮ್ಮ ಸ್ಟೂಡೆಂಟ್ ಯಾವಾಗಲೂ ಸರ್ ಹೇಳಿದ್ದೆ ಹೇಳ್ತಾ ಇರ್ತೀರಾ, ಯಾಕೆ 5 ಅವರ್ 6 ಅವರ್? ನೋ, ಬಿಡಲ್ಲ. ಸೀಲ್ ಟ್ಯಾಟು ಥರ ಆಗಬೇಕು ನಿಮಗೆ. ಒಂದು ಪ್ರೆಸೆಂಟೇಷನ್ ಅಂದರೆ ಏನು ಅಂತ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಬೇಕು. ಮ್ಯಾಮ್ ಇಷ್ಟೆಲ್ಲ ನಾನು ಫುಲ್ ಎಫರ್ಟ್ ಹಾಕಿ ಇಷ್ಟು ಎನರ್ಜಿಯಿಂದ ಇಷ್ಟೊಂದೆಲ್ಲ ಬೇಕಾ ಮೇಡಮ್? ಹೇಳ್ಬೇಕಾ ಅಂತ? ಹೌದು, ಬೇಕು ಸರ್. ಯಾಕಂದರೆ ನೀವು ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು, ಆ ಸ್ಟ್ರಗಲಿಂದ ಬಂದಿದ್ದೀರಾ ಅನ್ಸುತ್ತೆ. ನೀವು ಕೆಲವೊಂದು ವೀಡಿಯೋಸ್ ಹೇಳ್ಬೇಕಂದ್ರೆ ನೀವು ನಮಗೆ ಇಷ್ಟೊಂದು ಕೇರ್ ತೊಗೊಂಡು ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿ ನಮ್ಮ ಬಗ್ಗೆ ಈಗ ಲೇಟ್ ನೈಟ್ ಆಗಿ ಹೋಗೋದಿರ್ಬೋದು, ನಮ್ಗೆ ಲಾಗೌಟು ಲಾಗಿನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಅದನ್ನು ಕೇಳ್ತೀರಾ. ಅದನ್ನು ಕೇರ್ ಆ ಥರ ಸ್ಟ್ರಗಲಿಂದ ಬಂದಿರೋದಕ್ಕೆ ನಿಮ್ಗೆ ಅದು ಜಾಸ್ತಿ ಮೈಂಡಲ್ಲಿ ಇದ್ದಿರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಆ ಥರ ಆಗಬಾರ್ದು, ಅವರು ಬೆಳಿಬೇಕು, ಅವ್ರದ್ದು ಸೇಫ್ಟಿ ನೋಡಬೇಕು ಅನ್ನೋ ಕನ್ಸರ್ನ್ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಕಾಲ್ಸ್ ಬರ್ತಾ ಇದೆ, DM ಬರ್ತಾ ಇದೆ. ಓ ಮೈ ಗಾಡ್, ನನ್ನ ಈ ಮೊಬೈಲಲ್ಲಿ ಹೋಗಿದ್ದೀವಿ ಲೈವು, ಎಷ್ಟು ಕಾಲ್ ಬರ್ತಾ ಇದೆ. ನಮ್ಮ ಜಯಂತ್ ಕಾಲ್ ಕಟ್ ಮಾಡಿ ಸಾಕಾದ್ರು, ಅಷ್ಟು ಕಾಲ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಲೈವ್ ಎಂಡ್ ಮಾಡ್ತಾ ಇದ್ದೀವಿ, ಕನ್ಕ್ಲೂಷನ್ ಸಿಕ್ಕಿದೆ. ಬಿ ಪೇಷನ್ಸ್ ಗಾಯ್ಸ್, ಅರ್ಥ ಮಾಡ್ಕೊಳ್ಳಿ. B2B ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಅಂದ್ರೆ ಏನು, B2B2C ಬಿಸ್ನೆಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಹೆಲ್ತಿಯಾಗಿತ್ತು ಇವತ್ತು. ನನಗೆ ತುಂಬ ಖುಷಿ ಆಯಿತು. ನಮ್ಮ ಸ್ಟೂಡೆಂಟ್ ಇಷ್ಟು ಇಂಪ್ರೂವ್ ಆಗಿದಾರ, ಇಷ್ಟು ವಾಯ್ಸ್ ರೈಸ್ ಮಾಡೋದು ಕಲ್ತಿದಾರ, ಎಷ್ಟು ಪ್ರೌಡ್ ಫೀಲ್ ಆಯಿತು ಅಂದರೆ ಈಗ ಹೇಳ್ತೀನಿ. ನೀವು ಚೂಸ್ ಮಾಡಿದಿರಲ್ಲ, ಫೀಲ್ ವೆರಿ ಗುಡ್. ಇದೇ ಥರ ಇರಿ, ನೀವು ಚೇಂಜ್ ಆಗಬೇಡಿ. ಆಮೇಲೆ ಇನ್ನೊಂದು, ಇವಾಗ ಯಾರು ಮಾತಾಡಿದ್ರಿ ಅದಾದ್ಮೇಲೆ ನಾಳೆಯಿಂದ ಸ್ಲೋ ಮಾತಾಡ್ಬಿಡಿ. ನೀವಿರೋದೇ ಹಿಂಗೆ ಇರಿ. ಇವಾಗ ಅಜಯ್ ಸರ್ ಅಜಯ್ ಸರ್ ಡೋಂಟ್ ಚೇಂಜ್, ನೀವು ಹಿಂಗೆ ಇರಿ. ಉದಯ್ ಸರ್ ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ, ವಾಯ್ಸ್ ರೈಸ್ ಮಾಡ್ತೀರಾ, ಹಿಂಗೆ ಇರಿ. ಪ್ರಸನ್ನ ಸರ್ ಹಿಂಗೆ ಮಾತಾಡಿ. ಆ್ಯಂಡ್ ತನು ಸರ್ ಇದೇ ಥರ ಇರಿ. ಆ್ಯಂಡ್ ಮೇಡಮ್, ಸಪ್ನಾ ಮೇಡಮ್ ಆಗಿರಲಿ, ನಮ್ಮ ರಂಜಿತಾ ಮೇಡಮ್ ಆಗಿರಲಿ, ನಮ್ಮ ರಕ್ಷಿತಾ ಮೇಡಮು, ಸಂಜನಾ ಮೇಡಮ್, ಕಲ್ಪನಾ ಮೇಡಮ್, ನೀವು ಯಾರು ಚೇಂಜ್ ಆಗಬೇಡಿ. ಹಿಂಗೆ ಆಗಿ ಆ ಪ್ಯಾಟ್ರನ್ನ ಬಿಸ್ನೆಸ್ನ ಮಾಡೋದನ್ನ ಕಲ್ತ್ಕೊಂತ ಹೋಗಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ. ಗ್ರೋ ಟುಗೆದರ್. ನಮ್ಮ ಉದ್ದೇಶ ಒಂದೇ, ಎಲ್ಲರೂ ಬೆಳಿಬೇಕು, ಗ್ರೋ ಆಗಬೇಕು. ಇದು ಕನ್ನಡಿಗರ ಸಂಸ್ಥೆ, ಕನ್ನಡಿಗರಿಗಾಗಿ ಮಾಡಿರೋವಂಥದ್ದು. ಜೊತೆಗೆ ಏನೋ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸುಮ್ಮನೆ ಏನೋ ಮಾಡಬೇಕು ಅಂತ ಇಲ್ಲ. ಮೋಸ ಮಾಡ್ತಾ ಇದೀವಿ, ಫ್ರಾಡ್ ಮಾಡ್ತಾ ಇದೀವಿ ಅಂತ ಅನ್ಸಿದ್ರೆ ಬೇಗ ಬನ್ನಿ, ಕ್ಲೋಸ್ ಮಾಡ್ಕೊಳ್ಳೋಣ. ನಾವು ಬೇರೆ ವರ್ಕ್ ಮಾಡೋಣ. ಒಂದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದು ಬೇಡ. 2 ವರ್ಷ ಆಗಿದೆ, 16 ವರ್ಷ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ.
ಪರ್ಸ್ನಲಿ ಪ್ರೊಫೆಷ್ನಲಿ 1.5 ಕೋಟಿ ಲಾಸ್ ಆಗಿದ್ದೀವಿ, ಪರವಾಗಿಲ್ಲ. ಏನಾದರೂ ಫ್ರಾಡ್ ಮೋಸ ಮಾಡ್ತಿದ್ದೀವಿ ಅಂದರೆ ಕ್ಲೋಸ್ ಮಾಡೋಣ, ಬೇರೆ ಪ್ರಾಜೆಕ್ಟ್ ಮಾಡೋಣ. ಒಂದೇ ಪ್ರಾಜೆಕ್ಟ್ ಮೇಲೆ ಮಾಡ್ಕೊಂಡು ಹಿಟ್ಟಾಗುತ್ತೆ ಅನ್ನೋದು ಯಾಕೆ? ವಿಷನ್ ಇದೆ, ಅದಕ್ಕೆ ಮಾಡ್ತಾ ಇದ್ದೀವಿ. ನಾನು ಯಾವತ್ತಿದ್ರು ನನ್ನ ಲಾಸ್ಟ್ ಬ್ರೆತ್ ಇರೋವರೆಗೂ ನಾನು ಒಳ್ಳೇದೇ ಮಾಡಿ ಸಾಯ್ತೀನಿ ಹೊರತು ಚಾನ್ಸೇ ಇಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಗ್ರೋ ಟುಗೆದರ್.